ಆಂಡಾಳ್ ಮಂದಿರಂ ಟ್ರಸ್ಟ್ ನಲ್ಲಿ ನಡೆದ ಧನುರ್ಮಾಸದ ತಿರುಪ್ಪಾವೈ ಕನ್ನಡ ಉಪನ್ಯಾಸ ಸರಣಿಯ ಸಂಚಿಕೆ. ಶ್ರೀ ವಿಷ್ಣು ಚಿತ್ತಕುಲನಂದನ ಕಲ್ಪವಲ್ಲಿ ಶ್ರೀರಂಗರಾಜ ಹರಿಚಂದನ ಯೋಗ ದೃಶ್ಯಾಂ ಸಾಕ್ಷಾತ್ ಕ್ಷಮಾಂ ಕರುಣಯಾ ಕಮಲಾಮಿವಾನ್ಯಾಂ ಗೋದಾಮನನ್ಯ ಶರಣಂ ಪ್ರಪದ್ಯೆ. ಯೋ ನಿತ್ಯಮಚ್ಯುತ ಪದಾಂಬುಜೈರ್ಮರುಕ್ಮ ವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ. ಅಸ್ಮದ್ಗುರೋರ್ಭಗವತೋಸ್ಯ ದಯೈಕಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ. ಪ್ರಪದ್ಯೆ ನಿರವದ್ಯಾನಾಂ ನಿಷದ್ಯಾಂ ಗುಣಸಂಪದಾಂ ಶರಣಂ ಭವಭೀತಾನಾಂ ಷಟಕೋಪಮುನೀಶ್ವರಂ. ಶ್ರೀಮದ್ರಂಗಶಠಾರಿ ಸಂಯಮಿವರಾಗಮಾಂತದ್ವಯಂ ಶ್ರೀಮದ್ವೀರರಘೋದ್ವಹಾದ್ಯ ಷಟಜಿತ್ಪಾದಾರವಿಂದಾಶ್ರಯಂ ಶ್ರೀಮದ್ವೇದವತಂ ಸದೇಶಿಕಯತೆ ಕಾರುಣ್ಯವೀಕ್ಷಾಸ್ಪದಂ. ಸೇವೆ ರಂಗಧುರೀಣ ಶಾಸನವಶಂ ನಾರಾಯಣಂ ಯೋಗಿನಂ. ವೇದಾಂತದೇಶಿಕ ಯತೀಂದ್ರ ಕಟಾಕ್ಷಲಬ್ಧ ತ್ರಯ್ಯಂತಸಾರಮನವದ್ಯ ಗುಣಬುಧಾಗ್ರ್ಯಂ ನಾರಾಯಣಾದ್ಯಯತಿ ದುರ್ಯ ಕೃಪಾಭಿಷಿಕ್ತಂ. ಶ್ರೀರಂಗನಾಥ ಯತಿಶೇಖರಮಾಶ್ರಯಾಮಃ. ಶ್ರೀಕೃಷ್ಣಮಾರ್ಯಂ ಕರುಣಾಲಯಂತಂ ವೇದಾಂತಯುಗ್ಮಂ ಸಮತೀತವಂತಂ ವತ್ಸಾಭಿಜಾತಂ ವಿದುಷಾಂ ವರೇಣ್ಯಂ ಶ್ರೀಭಾಷ್ಯಸಿಂಹಂ ಪ್ರಣಮಾಮಿ ನಿತ್ಯಂ. ವಾತ್ಸ್ಯ ಶ್ರೀಕೃಷ್ಣಸೂರೀಂದ್ರ ಪದಪಂಕಜಷಟ್ಪದಂ ಅನಂತಪದ್ಮನಾಭಾರ್ಯಂ ಭಾರದ್ವಾಜಮಹಂ ಭಜೆ. ಅಸ್ಮದ್ಗುರುಭ್ಯೋ ನಮಃ. ನೀಳಾತುಂಗಸ್ತನಗಿರಿತಟೀ ಸುಪ್ತಮುದ್ಬೋಧ್ಯ ಕೃಷ್ಣಂ ಪಾರಾರ್ಥ್ಯಂ ಸ್ವಂ ಶ್ರುತಿಶತಶಿರಸ್ಸಿದ್ಧಮಧ್ಯಾಪಯಂತಿ. ಸ್ವೋಚ್ಛಿಷ್ಟಾಯಾಂ ಸ್ರಜಿನಿಗಣಿತಂ ಯಾಬಲಾತ್ಕೃತ್ಯ ಭುಂಕ್ತೆ. ಗೋದಾ ತಸ್ಯೈ ನಮೈದಮಿದಂ ಭೂಯ ಏವಾಸ್ತು ಭೂಯಃ. அன்னவயல் புதுவை ஆண்டாள் அரங்கற்கு பன்னு திருப்பாவை பல்பதியம் இவ்விஷயால் பாடிக் கொடுத்தாள் நற்பாமாலை. பூமாலை சூடிக் கொடுத்தாளை சொல்லு. சூடிக் கொடுத்த சுடர் கொடியே தொல்பாவை பாடி அருளவல்ல பல்வடையாய். நாடி நீ வேங்கடவர்க்கென்னை விதியென்ற இம்மாற்றம் நாம் கடவா வண்ணமே நல்கு. மாலை மணிவண்ணா மார்கழி நீராடுவான் மேலையார் செய்வனகள் வேண்டுவன கேட்டியே. ஞாலத்தை எல்லாம் நடுங்க முதல்வன பாலன்ன வண்ணத்தும் பாஞ்சஜன்யமே. போல்வன சங்கங்கள் போய்ப்பாடுடை எனவே சால பெரும் பறையே பல்லாண்டு செய்ப்பாரே. கோல விளக்கே கொடியே விதானே ஆதி நிலையாய் அருளேலோர் என்பாவாய். ಇಲ್ಲಿ ನೆರೆದಿರುವಂತಹ ಸರ್ವರಿಗೂ ಮೊಟ್ಟ ಮೊದಲಿಗೆ ನನ್ನ ಪ್ರಣಾಮಗಳು. ನಂತರ ಎಲ್ಲರಿಗೂ ಇವತ್ತಿನ ವೈಕುಂಠ ಏಕಾದಶಿಯ ಶುಭಾಶಯಗಳು. ಇವತ್ತು ಮೊದಲಿಗೆ ವೈಕುಂಠ ಏಕಾದಶಿ ಅಲ್ವಾ? ಈ ವೈಕುಂಠ ಏಕಾದಶಿಗೂ ನಾವು ನೋಡುತ್ತಿರುವಂತಹ ಈ ತಿರುಪ್ಪಾವೈಗೂ ಏನಾದರೂ ಸಂಬಂಧ ಇದೆಯಾ ಅಂದರೆ, ತಿರುಪ್ಪಾವೈ ತೋರಿಸೋದೇ ಅದನ್ನು. ಅದು ಹೇಗೆ ಅಂತ ಅಂದರೆ, ಯಾವಾಗಲೂ ಈ ವೈಕುಂಠ ಏಕಾದಶಿ ಸಾಮಾನ್ಯವಾಗಿ ಈ ಧನುರ್ಮಾಸದಲ್ಲೇ ಬರುತ್ತೆ. ಆ ರೀತಿಯಲ್ಲಿ ಈ ತಿರುಪ್ಪಾವೈ ಅಂದರೆ ಪಾವೈ ನೋಂಬನ್ನ ಯಾವಾಗ ಈ ಗೋದಾದೇವಿ ಮತ್ತು ಸಖ್ಯರೆಲ್ಲ ಅನುಷ್ಠಾನ ಮಾಡ್ತಾ ಇದ್ರು ಆ ಸಮಯದಲ್ಲೇ ಈ ಒಂದು ವೈಕುಂಠ ಏಕಾದಶಿ ಬರುತ್ತೆ. ಈ
ವೈಕುಂಠ ಏಕಾದಶಿಯ ಸಲುವಾಗಿ ನಾವು ಏನನ್ನ ನೋಡ್ತೀವಿ ಎಲ್ಲಾ ಕಡೆ ನಮ್ಮ ದೇವಸ್ಥಾನಗಳಲ್ಲಿ ಅಂತಂದ್ರೆ, ಇಲ್ಲಿಯೂ ಸಹ ನೀವು ನೋಡಬಹುದು ಬಹಳ ಸುಂದರವಾಗಿ ಅಲಂಕಾರಗಳನ್ನ ಮಾಡಿ ಗರುಡಾಳುವ ಮೇಲೆ ಅಲ್ಲಿ ಶ್ರೀರಂಗನಾಥನ್ ಇರೋದನ್ನ ನಾವು ನೋಡ್ಬೋದು ಅಲ್ವಾ. ಆ ರೀತಿಯಲ್ಲಿ ಇಲ್ಲಿ ಎಲ್ಲಾ ಕಡೆಯೂ ಅಷ್ಟೇ ನಾವು ಈ ಒಂದು ವೈಕುಂಠ ದ್ವಾರ ಅಂತ ಹೇಳಿ ಎಲ್ಲಾ ದೇವಸ್ಥಾನಗಳಲ್ಲೂ ಅಲಂಕಾರ ಮಾಡಿರ್ತಾರೆ. ನಾವು ಪ್ರತಿ ಸರಿಯೂ ಆ ವೈಕುಂಠ ದ್ವಾರದ ಒಳಗೆ ಹೋಗಿ ಬರ್ತೇವೆ ಅಲ್ವಾ. ಈ ವೈಕುಂಠ ಏಕಾದಶಿ ಅಂತೂ ನಾವು ಮಾಡೋದು ಇದೇ ಕೆಲಸ. ಇದು ಏನನ್ನ ತೋರಿಸುತ್ತೆ, ಯಾವುದನ್ನ ಸೂಚಿಸುತ್ತೆ ಅಂತ ನೋಡಿದ್ರೆ, ಇದು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ವೈಕುಂಠಕ್ಕೆ ಒಳಗೆ ಹೋಗುವುದನ್ನ, ಪ್ರವೇಶ ಮಾಡುವುದನ್ನ ಸೂಚಿಸುತ್ತೆ. ಈಗ ಆ ರೀತಿಯಲ್ಲಿ ವೈಕುಂಠಕ್ಕೆ ನಾವು ಪ್ರವೇಶ ಮಾಡಬೇಕು ಅಂದ್ರೆ ಅದಕ್ಕಿರುವಂತ ಉಪಾಯ ಏನು ಅಂತ ಕೇಳಿದ್ರೆ, ಸ್ವಾಮಿ ವೇದಾಂತ ದೇಶಿಕರು ತೋರಿಸಿದ ರೀತಿಯಲ್ಲಿ ಪ್ರಪನ್ನಾದ ಅನ್ಯೇಷಾಂ ನ ದಿಶತಿ ಮುಕುಂದಃ ನಿಜಪದಂ ಅಂದ್ರೆ ಅವನ ಚರಣಾರವಿಂದಗಳಲ್ಲಿ ಶರಣಾಗತಿ ಮಾಡೋದನ್ನ ಒಂದನ್ನ ಬಿಟ್ರೆ ಬೇರೆ ಏನ್ ಮಾಡಿದ್ರು ಅಲ್ಲಿಗೆ ಹೋಗೋದಕ್ಕೆ ಪ್ರವೇಶ ಇಲ್ಲ. ಆ ರೀತಿಯಲ್ಲಿ ಆ ಶರಣಾಗತಿಗೆ ಆಚಾರ್ಯನ ಸಂಬಂಧವೂ ಇರುತ್ತೆ. ಅದರ ಜೊತೆ ಅವನ ಪಾದಗಳನ್ನು ನಾವು ಶರಣಾಗತಿ ಮಾಡಿದ ಮೇಲೆ ಆಗ್ಲೇ ನಮಗೆ ಅಲ್ಲಿ ಒಳಗೆ ಎಂಟ್ರಿ, ಅಲ್ಲಿವರೆಗೂ ಎಂಟ್ರಿ ಇಲ್ಲ. ಆ ರೀತಿಯಲ್ಲಿ ಈ ಗೋದಾದೇವಿ ತೋರಿಸ್ತಾ ಇರೋದು ಏನು ಈ ತಿರುಪ್ಪಾವೈನಲ್ಲಿ ಅಂದ್ರೆ, ಕೊನೆಯಲ್ಲಿ ಈ ಗೋದಾದೇವಿಗೂ ಮತ್ತೆ ಇಲ್ಲೇ ನಾವು ನೋಡುವಂತಹ ಆ ರಂಗಮನ್ನಾರರಿಗೂ ಇಬ್ಬರಿಗೂ ಮದುವೆ ಆಗುತ್ತೆ ಅಲ್ವಾ. ಆ ರೀತಿಯಲ್ಲಿ ಈ ಇಬ್ಬರಿಗೂ ಮದುವೆ ಯಾವುದನ್ನ ಸೂಚಿಸುತ್ತೆ ಅಂದ್ರೆ, ಒಬ್ಬ ಜೀವ ಪರಮ ಪುರುಷನ ಜೊತೆಗೆ, ಜೀವ ಯಾರು ಅಂದ್ರೆ ಸ್ತ್ರೀ ಪ್ರಾಯಣದಂತಹ ಜೀವ. ನಾವು ಗಂಡಸಾಗಿರ್ಬೋದು, ಹೆಂಗಸಾಗಿರ್ಬೋದು, ಯಾರು ಬೇಕಾದ್ರೂ ಆಗಿರ್ಬೋದು. ಆದ್ರೆ ಆ ಪರಮ ಪುರುಷನ ಮುಂದೆ ಎಲ್ಲಾ ಜೀವರು ಇನ್ಕ್ಲೂಡಿಂಗ್ ಮೈಕ್ರೋಸ್ಕೋಪಿಕ್ ಆರ್ಗಾನಿಸಮ್ ಎಲ್ಲರೂ ಸ್ತ್ರೀಯರೇ. ಆ ರೀತಿಯಲ್ಲಿ ಅವನಲ್ಲಿ ಹೋಗಿ ನಾವು ನಮ್ಮ ಈ ಜೀವವನ್ನು ಅರ್ಪಣೆ ಮಾಡುವುದು ಯಾವುದನ್ನು ತೋರಿಸುತ್ತೆ ಅಂದ್ರೆ, ಗೋದಾದೇವಿ ಈ ತಿರುಪ್ಪಾವೈನಲ್ಲಿ ತೋರಿಸಿರುವಂತಹ ರೀತಿಯಲ್ಲಿ ಅವನನ್ನ ಮದುವೆಯಾಗುವುದನ್ನ ತೋರಿಸುತ್ತೆ. ಆ ರೀತಿಯಲ್ಲಿ ತಿರುಪ್ಪಾವೈನಲ್ಲಿ ಗೋದಾದೇವಿ ತೋರಿಸ್ತಾ ಇರದೆ ಅವನನ್ನ ಮದುವೆ ಆಗುವುದು. ಅವನನ್ನ ಮದುವೆ ಆಗುವುದು ಅಂದ್ರೆ ಏನು? ಅವನಲ್ಲಿ ಹೋಗಿ ನಮ್ಮ ಜೀವವನ್ನ ಸಮರ್ಪಣೆ ಮಾಡುವುದು, ಶರಣಾಗತಿ ಮಾಡುವುದು. ಇದನ್ನೇ ಗೋದಾದೇವಿ ತಿರುಪ್ಪಾವೈನಲ್ಲಿ ತೋರಿಸಿದಳಲ್ವಾ. ಇದನ್ನ ಮಾಡಿದ್ರೇನೆ ನಮಗೆ ಆ ವೈಕುಂಠಕ್ಕೆ ಎಂಟ್ರಿ. ಆ ರೀತಿಯಲ್ಲಿ ಪ್ರಪನ್ನಾತ್ ಅನ್ಯೇಷಾಂ ನ ದಿಶಂತಿ ಮುಕುಂದಃ ಅಂತ ಹೇಗೆ ಸ್ವಾಮಿ ದೇಶಿಕರು ಹೇಳ್ತಾರೋ, ಅದೇ ರೀತಿಯಲ್ಲಿ ಈ ಉಪಾಯ ಇದೆ. ಈ ಉಪಾಯ ಅನ್ನೋದು ಒಂದು ಸೀಲ್ ಅಂತ ಅನ್ಕೋಣ. ಒಂದು ಸೀಲ್ ನಮ್ಮ ಕೈ ಮೇಲೋ ಎಲ್ಲಾದ್ರೂ ಒಂದು ಕಡೆ ಅದಿಲ್ಲ ಅಂತ ಅಂದ್ರೆ ಅಲ್ಲಿ ಎಂಟ್ರಿ ಇಲ್ಲ. ಆ ರೀತಿಯಲ್ಲಿ ಇಲ್ಲಿ ನಾವು ನೋಡೋದಾದ್ರೆ ಈ ತಿರುಪ್ಪಾವೈಗೂ ವೈಕುಂಠ ಏಕಾದಶಿಗೂ ಅಷ್ಟು ಒಂದು ಹತ್ತಿರದ ಸಂಬಂಧವಿದೆ. ತಿರುಪ್ಪಾವೈ ತೋರಿಸ್ತಾ ಇರುವಂತದ್ದು ಉಪಾಯವನ್ನ. ಅಲ್ಲಿ ಇವತ್ತು ವೈಕುಂಠ ಏಕಾದಶಿಯ ಒಂದು ಸಿಗ್ನಿಫಿಕೆನ್ಸ್ ಏನು ಅಂದ್ರೆ ಅದು ಉಪೇಯ ಅಥವಾ ಡೆಸ್ಟಿನೇಷನ್. ಆ ರೀತಿಯಲ್ಲಿ ಉಪಾಯವನ್ನ ತಿರುಪ್ಪಾವೈನಲ್ಲಿ ಗೋದಾದೇವಿ ದಾರಿಯನ್ನ ತೋರಿಸ್ತಾಳೆ. ಕೊನೆಗೆ ನಾವು ಹೋಗಿ ಸೇರಬೇಕಾಗಿರುವಂತಹ ಒಂದು ಧ್ಯೇಯ, ಗುರಿ ಯಾವುದು ಅಂದ್ರೆ ಆ ವೈಕುಂಠ ಅನ್ನೋದನ್ನ ಇವತ್ತಿನ ವೈಕುಂಠ ಏಕಾದಶಿ ತೋರಿಸುತ್ತೆ. ಆ ರೀತಿಯಲ್ಲಿ ಇವತ್ತು ನಾವು ಈ ವೈಕುಂಠ ಏಕಾದಶಿಯ ಸಲುವಾಗಿ ನಿನ್ನೆಯ ದಿನ ಈಗಾಗಲೇ ಆ ಶ್ರೀ ಕೃಷ್ಣನ ಅವತಾರವನ್ನ 25ನೇ ಪಾಶುರವಾದ ತಿರುಪ್ಪಾವೈನ ಮೂಲಕ ನೋಡಿದ್ದೀವಿ ಅಲ್ವಾ. ಇಷ್ಟೂ ಪಾಶುರಗಳಲ್ಲಿ ಅಂದ್ರೆ 24 ಪಾಶುರಗಳಲ್ಲಿ ಹೇಳಿದಂತಹ ವಿಷಯಗಳನ್ನ ಗೋದಾದೇವಿ ನೆನ್ನೆಯ ಪಾಶುರದಲ್ಲಿ ಹೇಳಿದ್ಲು. ಒರುತ್ತಿ ಮಗನಾಯ್ ಬಿಡಂದು ಒರುತ್ತಿ ಮಗನಾಯ್ ಒಳಿತು ಒಳರ ಅಂದ್ರೆ ಈ ಶ್ರೀ ಕೃಷ್ಣನ ಅವತಾರವನ್ನ ಗೋದಾದೇವಿ ಇಲ್ಲಿಯವರೆಗೂ ತೋರಿಸಿರ್ಲಿಲ್ಲ. ಆ ಶ್ರೀ ಕೃಷ್ಣನ ಅವತಾರ ಹೇಗಾಯಿತು ಆ ಮಥುರಾದಲ್ಲಿ, ಅಲ್ಲಿಂದ ಅವನು ಗೋಕುಲಕ್ಕೆ ಹೇಗೆ ಕರೆದೊಯ್ಯಲ್ಪಟ್ಟ, ಬುಟ್ಟಿಯ ಒಳಗೆ ಇಟ್ಟುಕೊಂಡು ಆ ವಸುದೇವನ ಮೂಲಕ ಯಮುನೆ ಹೇಗೆ ದಾರಿ ಬಿಟ್ಲು, ಆ ಯಮುನೆಗೆ ಆ ಶ್ರೀ ಕೃಷ್ಣನ ಪಾದಸ್ಪರ್ಶಗಳು ಹೇಗೆ ಆಯಿತು, ಇವೆಲ್ಲ ಈ ವಿಷಯಗಳನ್ನೆಲ್ಲ ನೆನ್ನೆಯ ಉಪನ್ಯಾಸದಲ್ಲಿ ನೋಡಿದ್ವಿ ಅಲ್ವಾ. ಆ ರೀತಿಯಲ್ಲಿ ಇಲ್ಲಿ ಗೋದಾದೇವಿ ತೋರಿಸ್ತಾ ಇರುವಂಥದ್ದು ಆ ಕೃಷ್ಣನ ಅವತಾರ. ಅದರ ಜೊತೆಗೆ ಶ್ರೀ ಕೃಷ್ಣನ ಅವತಾರಕ್ಕೆ ಮುಂಚೆಯೇ ನಾವು ಬಹಳಷ್ಟು ವಿಷಯಗಳನ್ನ ನೋಡಿದ್ವಿ ಇಲ್ಲಿ. ಯಾಕೆ ಅಂದ್ರೆ ನೆನ್ನೆಯ ಪಾಶುರದಲ್ಲಿ ಗೋದಾದೇವಿ ಕಂಸನ ಬಗ್ಗೆಯೂ ಹೇಳ್ತಾರೆ.
ಈ ಕಂಸನ ಬಗ್ಗೆ ಗೋದಾದೇವಿ ಹೇಳ್ತಾ ಇದ್ದಾಳೆ ಅಂದಿದ್ದ ಮಾತ್ರಕ್ಕೆ ಆ ಕಂಸನ ಒಂದು ಇಂಟ್ರೊಡಕ್ಷನ್ ನೋಡಿದ್ವಿ. ಆ ಕಂಸ ಹೇಗಿದ್ದ, ಆ ಶ್ರೀಕೃಷ್ಣ ತಂದೆಯಾದ ವಸುದೇವ ಹೇಗಿದ್ದ, ದೇವಕಿ ಹೇಗಿದ್ಲು, ಇವರೆಲ್ಲರ ಒಂದು ಇಂಟ್ರೊಡಕ್ಷನ್ ನೋಡಿ ಕೊನೆಗೆ ಎಲ್ಲಾ ಚೆನ್ನಾಗಿ ನಡೀತಾ ಇದ್ದಂತ ಆ ಒಂದು ಮದುವೆನೂ ಆಗೋಯ್ತು, ಮೆರವಣಿಗೆನೂ ಹೋಗ್ತಾ ಇದೆ. ಹಾಗಿರುವಂತ ಒಂದು ಸಮಯದಲ್ಲಿ ಆ ಕಂಸ ಏನ್ ಮಾಡ್ತಾನೆ ದೇವಕಿಗೆ ಅನ್ನೋದನ್ನು ನೋಡಿದ್ವಿ. ಕತ್ತಿನಲ್ಲಿ ಕತ್ತಿಯನ್ನ ಇಡ್ತಾನೆ. ಅದು ಮೊದಲು ದೇವಕಿಗೆ ಇಡ್ತಾನೆ. ಆ ದೇವಕಿನ ಕಾಪಾಡಬೇಕು ಅಂತ ವಸುದೇವ ಬರ್ತಾನೆ. ವಸುದೇವನ ಕತ್ತಿನಲ್ಲಿ ಕತ್ತಿ ಇರುತ್ತೆ. ಆ ರೀತಿಯಲ್ಲಿ ಈ ಕತ್ತಿನಲ್ಲಿ ಕತ್ತಿ ಇಟ್ಟಾಗ ಮುಖ್ಯವಾಗಿ ಗೋದಾದೇವಿ ನೆನ್ನೆಯ ಪಾಶುರದ ಮೂಲಕ ನನಗೆ ತೋರಿಸೋದು ಏನು ಅಂದ್ರೆ, ನಾನು ಈ ಉಪನ್ಯಾಸಕ್ಕೆ ಯುವಕರು ಬರಬೇಕು, ಯಂಗ್ಸ್ಟರ್ಸ್ ಬರಬೇಕು ಅಂತ ಅವಾಗ ಹೇಳ್ತಾ ಇರ್ತೀನಿ. ಅದಕ್ಕೇನು ಕಾರಣ ಅಂತ ಅಂದ್ರೆ, ಯುವಕರು ಬಂದ್ರೆ, ಯಂಗ್ಸ್ಟರ್ಸ್ ಬಂದ್ರೆ ಏನು ಅಂದ್ರೆ, ಈಗಾಗಲೇ ನಾನು ಹೇಳಿದ್ನಲ್ಲ, ಆ ವಸುದೇವನ ಕತ್ತಿನ ಮೇಲೆ ಕತ್ತಿ ಇಟ್ಟಿದ್ದ ಯಾರು? ಕಂಸ. ಇದು ಎಂತ ಒಂದು ಪರಿಸ್ಥಿತಿ ಅಂದ್ರೆ, ಇದು ನಮ್ಮ ಜೀವನದಲ್ಲೇ ನಾವು ನೋಡುವಂತಹ ಒಂದು ಅತ್ಯಂತ ಕ್ರಿಟಿಕಲ್ ಸಿಚುಯೇಷನ್ ಅಲ್ವಾ? ಕತ್ತಿನ ಮೇಲೆ ಕತ್ತಿ ಇಟ್ಟಿದ್ದಾನೆ, ಅವಾಗ ಒಬ್ಬ ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದು ಅತ್ಯಂತ ಕ್ರಿಟಿಕಲ್ ಸಿಚುಯೇಷನ್ ಅಲ್ವಾ? ಈಗಿರುವಂತಹ ಒಂದು ಪರಿಸ್ಥಿತಿಯನ್ನ ನಾವು ಹೇಗೆ ಎದುರುಗೊಳ್ಬೇಕು? ಯಾಕೆ ಅಂತಂದ್ರೆ, ನಿನ್ನೆಯ ಉಪನ್ಯಾಸದಲ್ಲೇ ಹೇಳಿದ ಹಾಗೆ ನಮ್ಮ ಯುವಕರಿಗೆ ಅದರಲ್ಲೂ ಜೆನ್ ಝಿ ಕಿಡ್ಸ್ ಅಂತ ಕರೀತೀವಿ ಇವತ್ತು ಅಲ್ವಾ, ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ, ಅವ್ರಿಗೆಲ್ಲ ಸಾಮಾನ್ಯವಾಗಿ ಯಾವುದೇ ಒಂದು ಸಣ್ಣ ವಿಷಯದಲ್ಲಿ ಅವರು ನೆನೆಸ್ಕೊಂಡ ಹಾಗೆ ಅದು ನಡೀಲಿಲ್ಲ ಅಂತ ಅಂದ್ರೆ ಅವ್ರ ಮನಸ್ಸು ಹಾಗೇ ಒಡೆದೋಗುತ್ತೆ. ನನಗೆ ಮೂಡಿಲ್ಲ, ನಾನು ಕೆಲಸ ಮಾಡಲ್ಲ, ನನಗೆ ಊಟ ಬೇಡ, ನನಗೆ ಇನ್ನೊಂದು ಬೇಡ, ಈ ರೀತಿಯಲ್ಲಿ ಅವರು ಇಂಥ ಒಂದು ಸಣ್ಣ ಸಣ್ಣ ವಿಷಯಕ್ಕೂ ಈ ರೀತಿಯಾಗಿ ತಮ್ಮ ಮನಸ್ಸನ್ನ ಒಡೆದು ಹಾಕೊಂಡ್ಬಿಡ್ತಾರೆ ಅಲ್ವಾ? ಅದಕ್ಕಾಗಿಯೇ ಈ ರೀತಿ ಮನಸ್ಸನ್ನ ಒಡೆದು ಹಾಕೊಳ್ಳದೆ ಅಲ್ಲಿ ಆ ವಸುದೇವ ತನ್ನ ಕತ್ತಿನ ಮೇಲೆ ಕತ್ತಿಯನ್ನ ಇಟ್ಟಾಗಲೂ ಕೂಡ ಈ ಒಂದು ಕ್ರೈಸಿಸ್ ಸಿಚುಯೇಷನ್ ನ ಹೇಗೆ ಹ್ಯಾಂಡಲ್ ಮಾಡ್ದ ಅನ್ನೋದನ್ನೆಲ್ಲ ನಿನ್ನೆ ಉಪನ್ಯಾಸದಲ್ಲಿ ನೋಡಿದ್ವಿ. ಅದರ ಜೊತೆಗೆ ನಾವು ನೋಡಿದಂತಹ ಮತ್ತೊಂದು, ಇದು ನಿಜವಾಗ್ಲೂ ಕ್ರೈಸಿಸ್ ಸಿಚುಯೇಷನ್ ಅಲ್ಲ, ಆದರೆ ಅಲ್ಲಿ ಅಂತ ಒಂದು ಪರಿಸ್ಥಿತಿನ ಯಾರು ಹ್ಯಾಂಡಲ್ ಮಾಡೋದು ಅಂದ್ರೆ ಶ್ರೀಕೃಷ್ಣ. ಅದು ಯಾವಾಗ? ಭಗವದ್ಗೀತೆಯ ಉಪದೇಶದ ಸಮಯದಲ್ಲಿ ಎದುರುಗಡೆ ಅರ್ಜುನ ಇದ್ದಾನೆ. ಅಂತ ಒಂದು ಸಮಯದಲ್ಲಿ ಅರ್ಜುನ, ಅಯ್ಯೋ ನನ್ನ ಕೈಯಲ್ಲಿ ಏನೂ ಆಗಲ್ಲ, ನಾನು ತುಂಬಾನೇ ಕಷ್ಟಪಡ್ತಾ ಇದ್ದೀನಿ ಅಂತ ಹೇಳಿ ಹೀಗೆಲ್ಲ ಅವನು ಗೋಳಾಡಬೇಕಾದ್ರೆ, ಅವರೆಲ್ಲ ಪೂಜಾರರು, ಅವರೆಲ್ಲ ದೊಡ್ಡವರು, ಭೀಷ್ಮ ದ್ರೋಣಾದಿಗಳು ನನ್ನ ಗುರುಗಳು, ಅವ್ರ ವಿರುದ್ಧ ನಾನು ಹೇಗೆ ಯುದ್ಧ ಮಾಡಲಿ ಅಂತ ಅರ್ಜುನ ಹೇಳಿದಾಗ ಕೃಷ್ಣ ಹೇಳ್ತಾನೆ, ಓ ಅರ್ಜುನ, ನಿಮ್ದೆಲ್ಲ ಒಂದು ಕಷ್ಟನ. ನಮ್ಮ ಅಪ್ಪ ಅಮ್ಮ ಎಂತಹ ಕಷ್ಟಗಳನ್ನು ಅನುಭವಿಸಿದ್ದಾರೆ ವಸುದೇವ ದೇವಕಿಯರು. ವಸುದೇವನ ಕತ್ತಿನ ಮೇಲೆ ಕತ್ತಿಯನ್ನ ಇಟ್ಟಿದ್ದ ಕಂಸ. ಅಂತ ಒಂದು ಪರಿಸ್ಥಿತಿಯಲ್ಲೂ ಆ ವಸುದೇವ ಆ ಪರಿಸ್ಥಿತಿಯನ್ನ ಎಷ್ಟು ತಾಳ್ಮೆಯಿಂದ ಹ್ಯಾಂಡಲ್ ಮಾಡ್ದ. ನಿಂದೆಲ್ಲ ಒಂದು ಕಷ್ಟನ ಅಂತ ಹೇಳಿ ಆ ವಸುದೇವನ ಕಷ್ಟವನ್ನ ತೋರಿಸಿ ಇಲ್ಲಿ ಈ ವಾಸುದೇವ ಅರ್ಜುನನಿಗೆ ಅದನ್ನ ಅನುಭವಕ್ಕೆ ತರಿಸ್ತಾ ಇದ್ದಾನೆ. ಆ ರೀತಿಯಲ್ಲಿ ನಮ್ಮಪ್ಪ ಅವನ ಕತ್ತಿನ ಮೇಲೆ ಕತ್ತಿ ಬಂದಿತ್ತು. ನಮ್ಮಮ್ಮ ಏನ್ ಮಾಡಿದ್ಲು? ನಮ್ಮಮ್ಮನ್ ಬಂದಿರೋ ಕಷ್ಟ ಬೇರೆ ಯಾರಿಗೂ ಬರಬಾರ್ದು. ಯಾಕೆ? ನಮ್ಮಮ್ಮ ತನ್ನ 6 ಒಂದಲ್ಲ ಎರಡಲ್ಲ 6 ಹಸಿ ಕೂಸುಗಳನ್ನ ಅಲ್ಲೇ ನಮ್ಮಮ್ಮನ ಕಣ್ಣು ಮುಂದೆಯೇ ಬಲಿ ತಗೊಂಡ ನಮ್ಮ ಕಂಸ. ಇಂತಹ ಕಷ್ಟವನ್ನ ಬೇರೆ ಯಾರು ನೋಡಿರೋದಕ್ಕೆ ಸಾಧ್ಯ? ಆ ರೀತಿ ನಮ್ಮ ಅಪ್ಪ ಅಮ್ಮ ಎಲ್ಲ ಬಾಳದವರು. ಹೀಗೆಲ್ಲ ಇರಬೇಕಾದ್ರೆ, ಅಂತಂತಹ ಕಷ್ಟಗಳನ್ನೆಲ್ಲ ಅನುಭವಿಸಿರ್ಬೇಕಾದ್ರೆ, ಅರ್ಜುನ ನೀನು ಇವರೆಲ್ಲ ಪೂಜಾರರು, ದೊಡ್ಡವರು, ಅವ್ರ ವಿರುದ್ಧ ನಾನು ಯುದ್ಧ ಮಾಡಕ್ಕಾಗಲ್ಲ ಅಂತೆಲ್ಲ, ನಿಂದೆಲ್ಲ ನಿಜವಾಗ್ಲೂ ಒಂದು ದೊಡ್ಡ ಕಷ್ಟನ ಅರ್ಜುನ ಅಂತ ಹೇಳಿ ಇಲ್ಲಿ ಶ್ರೀಕೃಷ್ಣ ಆ ಅರ್ಜುನನಿಗೆ ಈ ರೀತಿ ಪ್ರಶ್ನೆ ಮಾಡ್ತಾರೆ. ಇದರಲ್ಲಿ ಅದಕ್ಕೆ ನಾನು ಈಗಲೂ ಸಹ ಮತ್ತೆ ಅದನ್ನ ಸ್ಟ್ರೆಸ್ ಮಾಡಿ ಹೇಳ್ತಾ ಇರೋದು ಏನು ಅಂತ ಅಂದ್ರೆ, ಇಲ್ಲಿ ಮುಖ್ಯವಾಗಿ ಯುವಕರು, ಸಣ್ಣ ವಯಸ್ಸಿನವರು ಬರಬೇಕು. ಯಾಕೆ? ಇದು ಕೇವಲ ವಯಸ್ಸಾದವರು ಮಾತ್ರ ಅಲ್ಲ, ವಯಸ್ಸಾದವರು ಬಂದರೂ ಸಂತೋಷನೇ. ಆ ರೀತಿಯಲ್ಲಿ ಯುವಕರು ಎಲ್ಲ ಬಂದ್ರೆ, ಈಗ ನಾನು ಹೇಳಿದಂತಹ ಒಂದು ಪಾಯಿಂಟ್, ಈ ಕ್ರಿಟಿಕಲ್ ಸಿಚುಯೇಷನ್ ನ ಹ್ಯಾಂಡಲ್ ಮಾಡೋದು ಹೇಗೆ ಅಂತ ವಸುದೇವನಿಂದಲೂ ವಾಸುದೇವನಿಂದಲೂ ನಾವು ತಿಳ್ಕೋಬಹುದು. ಇದೊಂದೇ ಅಲ್ಲ, ಈ ರೀತಿಯಲ್ಲಿ ಎಷ್ಟೋ ವಿಷಯಗಳನ್ನ ಗೋದಾದೇವಿ ನಮಗೆ ಈ ತಿರುಪಾವಳಿಯ ಮೂಲಕ ಕೊಟ್ಟಿದ್ದಾರೆ.
ಆ ರೀತಿಯಲ್ಲಿ ನಾವು ನೆನ್ನೆಯ ಪಾಶುರವನ್ನು ನೋಡಿದ್ವಿ. ಇವತ್ತಿನ ಪಾಶುರವನ್ನು ನಾವು ನೋಡೋದಾದ್ರೆ ಮಾಲೆ ಮಣಿವಣ್ಣ ಮಾರ್ಗಳ್ ನೀರಾಡುವ. ಇಲ್ಲಿ ಮಾಲೆ ಅಂದ್ರೆ ಏನು ಅಂದ್ರೆ ಇಲ್ಲಿ ಎರಡು ಅರ್ಥಗಳನ್ನ ಇದಕ್ಕೆ ನೋಡ್ಬೋದು. ಮಾಲೆ ಅಂತ ಅಂದ್ರೆ ಮಹಾಲಕ್ಷ್ಮಿಯ ಬಳಿ ಅತ್ಯಂತ ವ್ಯಾಮೋಹವನ್ನ ಉಳ್ಳವನು. ಮಹಾಲಕ್ಷ್ಮಿಯ ಬಳಿ ಮಾತ್ರ ಅಲ್ಲ, ಅವನ ಆಶ್ರಿತರ ಬಳಿಯು ಅತ್ಯಂತ ವ್ಯಾಮೋಹವನ್ನು ಉಳ್ಳವನು. ಮಾಲೆ ಅಂದ್ರೆ ಈ ರೀತಿಯಾಗಿ ಆಶ್ರಿತರ ಬಳಿ ಅತ್ಯಂತ ವ್ಯಾಮೋಹ ಉಳ್ಳವನು. ಅದನ್ನೇ ನಾವು ಹಿಂದಿನ ಪಾಠದಲ್ಲೂ ನೋಡಿದ್ವಿ. ಊಟ್ರಮುರಯ ಅಂತ ಹೇಳಿ ಅಲ್ವಾ, ಆ ಆಶ್ರಿತರನ್ನ ರಕ್ಷಿಸಬೇಕು ಅಂತ ಅಂದ್ರೆ ಅವನು ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗ್ತಾನೆ ಅಂತ ಹೇಳಿ ಊಟ್ರಮುರಯ ಅಂತ ಹೇಳಿ ಗೋದಾದೇವಿ ತೋರಿಸುದು. ಅದೇ ರೀತಿಯಲ್ಲಿ ಇಲ್ಲೂ ಸಹ ಮಾಲೆ ಮಣಿವಣ್ಣ ಅಂತ ಅಂದ್ರೆ, ಮಾಲೆ ಅಂದ್ರೆ ಆ ಆಶ್ರಿತರಲ್ಲಿ ಆಸೆ, ಆ ಮಹಾಲಕ್ಷ್ಮಿಯಲ್ಲಿ ಆಸೆ. ಈ ರೀತಿಯಾಗಿ ಮಹಾಲಕ್ಷ್ಮಿಯಲ್ಲಿ ಪ್ರೀತಿ ಇಟ್ಟಿರುವವನು. ಅದಲ್ಲದೆ ಇದೇ ರೀತಿ ಮತ್ತೊಂದು ಅರ್ಥವನ್ನ ನೋಡಿದ್ರೆ ಇಲ್ಲಿ ಪ್ರೀತಿ ಅವನಿಡೋದು ಮಾತ್ರ ಅಲ್ಲ, ಇದು ಟೂವೇ. ನಾವು ಪ್ರೀತಿ ಇಡೋದಕ್ಕೂ ಅರ್ಹನು. ಆ ರೀತಿಯಲ್ಲಿ ಆ ಮಾಲೆ ಅಂತ ಅಂದ್ರೆ ನಾವು ಪ್ರೀತಿ ಇಡೋದಕ್ಕೂ ಅರ್ಹನು. ಅವನು ನಮ್ಮ ಮೇಲೆ ಅಂದ್ರೆ ಆಶ್ರಿತರ ಮೇಲೆ ಪ್ರೀತಿಯನ್ನ ಇಟ್ಟಿರುವವನು. ಆ ರೀತಿಯಲ್ಲಿ ಇಲ್ಲಿ ಮಾಲೆ ಮಣಿವಣ್ಣ ಅಂತ ಅಂದ್ರೆ ಪ್ರೀತಿಯನ್ನ ಅವನು ನಮ್ಮ ಮೇಲೆ ಇಡ್ತಾನೆ, ಅವನ ಮೇಲೆ ನಾವು ಪ್ರೀತಿ ಇಡೋದಕ್ಕೆ ಅವನು ಅರ್ಹನು ಅಂತ ಹೇಳಿ ಇಲ್ಲಿ ಗೋದಾದೇವಿ ತೋರಿಸ್ತಾಳೆ. ಆ ರೀತಿಯಲ್ಲಿ ಇಲ್ಲಿ ಅವನು ಹೇಗಿದ್ದಾನೆ ಅಂತ ಅಂದ್ರೆ ಮಣಿವಣ್ಣ. ಮಣಿವಣ್ಣ ಅಂದ್ರೆ ಏನು? ಒಂದು ಮಣಿ ಅಂತ ಅಂದ್ರೆ ಅದು ಸಾಮಾನ್ಯವಾಗಿ ಪಾರದರ್ಶಕವಾಗಿರುತ್ತೆ. ಈಗ ನನ್ನ ಕನ್ನಡಕ ತರ ಅಲ್ವಾ, ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ಈ ಕಡೆಯಿಂದ ಆ ಕಡೆ ಕಾಣುತ್ತೆ. ಅದೇ ರೀತಿಯಲ್ಲಿ ಮಣಿಯೂ ಕೂಡ ಟ್ರಾನ್ಸ್ಪರೆಂಟ್ ಆಗಿ ಇರುತ್ತೆ. ಆ ರೀತಿಯಲ್ಲಿ ಇಲ್ಲಿ ಟ್ರಾನ್ಸ್ಪರೆಂಟ್ ಆಗಿರುವಂತಹ ಮಣಿಯನ್ನ ಇಟ್ಕೊಂಡು ಆ ರೀತಿ ನೀನಿದೆಯಾ ಅಂತ ಇಲ್ಲಿ ಗೋದಾದೇವಿ ಹೇಳೋದಕ್ಕೆ ಕಾರಣ ಏನು ಅಂದ್ರೆ, ಮಾಲೆ ಅಂದ್ರೆ ನೀನು ಈ ರೀತಿ ಆಶ್ರಿತರ ಮೇಲೆ ಭಕ್ತಿಯನ್ನ ಪ್ರೇಮವನ್ನ ಇಟ್ಟಿದ್ಯಾ, ಅದರಲ್ಲಿ ಯಾವುದೇ ರೀತಿ ಮುಚ್ಚುಮರೆ ಇಲ್ಲ. ಅದು ನೀನು ಪಾರದರ್ಶಕವಾಗಿದ್ಯಾ, ಕಂಪ್ಲೀಟ್ ಟ್ರಾನ್ಸ್ಪರೆಂಟ್ ಆಗಿದೆಯಾ, ನೀನು ಎಷ್ಟು ಪ್ರೀತಿ ಇಟ್ಟಿದ್ಯಾ ಅನ್ನೋದು ನಮಗೆ ಹಾಗೆ ನಿನ್ನ ಮನಸ್ಸಲ್ಲಿರೋದು ಹಾಗೆ ತಿಳಿಯುತ್ತೆ ಅಂತ ಹೇಳಿ ಇಲ್ಲಿ ಮಣಿವಣ್ಣ ಅಂದ್ರೆ ಆ ರೀತಿ ಯಾವುದೇ ಮುಚ್ಚುಮರೆ ಇಲ್ಲದೆ ನಿನ್ನ ಪ್ರೀತಿ ನಮಗೆ ತಿಳಿದು ಬರುತ್ತೆ. ಆ ರೀತಿಯಲ್ಲಿ ಇಲ್ಲಿ ಮಾಲೆ ಮಣಿವಣ್ಣ ಅಂತ ಅಂದ್ರೆ ನಿನ್ನ ಪ್ರೀತಿಯಲ್ಲಿ ನಿನ್ನ ದಯೆಯಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ, ಅದು ಪಾರದರ್ಶಕವಾಗಿದೆ, ನಮಗೆ ಈ ಕಡೆಗೆ ಕಾಣುತ್ತೆ. ಅದಕ್ಕೆ ಇಲ್ಲಿ ಮಣಿವಣ್ಣ ಅಂತ ಹೇಳಿ ಆ ಒಂದು ಗಾಜು, ಇಲ್ಲಿ ಗಾಜಲ್ಲ, ಮಣಿ ಅಂತ ಅಂದ್ರೆ ಪಾರದರ್ಶಕವಾಗಿರುವಂಥದ್ದು, ಒಳಗಿರುವಂಥದ್ದು ಹೊರಗೆ ಕಾಣುತ್ತೆ, ಅವನ ಮನಸ್ಸಿನಲ್ಲಿ ಇರುವಂಥದ್ದು ನಮಗೆ ಕಾಣುತ್ತೆ. ಆ ರೀತಿಯಲ್ಲಿ ಮಾಲೆ ಮಣಿವಣ್ಣ ಅಂತ ಹೇಳಿದ್ರು. ಅವನು ಎಂಥ ಮಣಿ ಅಂತ ನೋಡಿದ್ರೆ ಕುಲಶೇಖರ ಆಳ್ವಾರರು ತಮ್ಮ ಮುಕುಂದ ಮಾಲೆಯಲ್ಲಿ ಹಾಡ್ತಾರೆ, ಭಕ್ತಾದಾಯ ಭುಜಂಗ ಗಾರುಡಮಣಿ ತ್ರೈಲೋಕ್ಯ ರಕ್ಷಾಮಣಿ ಗೋಪೀಲೋಚನ ಚಾತಕಾಂಬುದಮಣಿ ಸೌಂದರ್ಯ ಮುದ್ರಾಮಣಿ ಕಾಂತಾಮಣಿ ರುಕ್ಮಿಣಿ ಘನಕುಜ ದ್ವಂದ್ವೈಕ ಭೂಷಾಮಣಿ ಶ್ರೇಯೋ ದೇವಶಿಖಾಮಣಿರ್ ದಿಶತುನೋ ಗೋಪಾಲ ಚೂಡಾಮಣಿ ಅಂತ ಹೇಳಿ ಈ ರೀತಿಯಲ್ಲಿ ಮುಕುಂದ ಮಾಲೆಯಲ್ಲಿ ಅವನು ಯಾವ ರೀತಿಯಾದ ಒಂದು ಮಣಿ ಅಂತ ಹೇಳಿ ಇಲ್ಲಿ ಕುಲಶೇಖರ ಆಳ್ವಾರರು ತೋರಿಸ್ತಾರೆ. ಈ ಮುಕುಂದ ಮಾಲೆಯ ಒಂದು ವಿಶೇಷತೆ ಏನು ಅಂತ ಅಂದ್ರೆ, ಅಷ್ಟೂ ಜನ ಆಳ್ವಾರರು ಎಲ್ಲರೂ ಮಾಡಿರುವಂತಹ ರಚನೆಗಳು ಎಲ್ಲವೂ ತಮಿಳಿನಲ್ಲಿ ದಿವ್ಯ ಪ್ರಬಂಧವಾಗಿದೆ. ಆದರೆ ಮುಕುಂದ ಮಾಲೆ ಅನ್ನುವಂಥದ್ದು ಅಷ್ಟೂ ಜನ ಆಳ್ವಾರರಲ್ಲಿ ಕುಲಶೇಖರ ಆಳ್ವಾರ ಮಾಡಿರುವಂಥದ್ದು ಇದು ಮಾತ್ರ ಸಂಸ್ಕೃತದಲ್ಲಿದೆ. ಆ ರೀತಿಯಲ್ಲಿ ಇಲ್ಲಿ ನೋಡೋದಾದ್ರೆ ಇವನು ಎಂಥ ಮಣಿ ಅಂತ ಅಂದ್ರೆ ಇವನು ಆ ರೀತಿಯಾದ ಗಾರುಡ ಮಣಿ. ಇಲ್ಲೂ ಕೂಡ ನಾವು ನೋಡ್ಬೋದಲ್ಲ, ಆ ಗರುಡನ ಮೇಲೆ ಸೇವೆ ಕೊಡ್ತಾ ಇದ್ದಾನೆ. ಆ ರೀತಿಯಲ್ಲಿ ಇವನು ಗಾರುಡ ಮಣಿ ಅಂದ್ರೆ ಏನು ತೋರಿಸುತ್ತೆ, ಗರುಡ ಅನ್ನುವಂತಹ ಭಕ್ತನಿಗೆ ಒಂದು ಮಣಿಯಾಗಿದ್ದಾನೆ. ಮಣಿ ಅಂದ್ರೆ ಇಲ್ಲಿ ಪ್ರೆಷಿಯಸ್ ಐಟಮ್, ಅಮೂಲ್ಯವಾದ ವಸ್ತು. ಆ ರೀತಿಯಲ್ಲಿ ಗರುಡ ಮಣಿಯಾಗಿದ್ದಾನೆ, ತ್ರೈಲೋಕ್ಯ ರಕ್ಷಾಮಣಿಯಾಗಿದ್ದಾನೆ, 3 ಲೋಕಗಳಿಗೂ ರಕ್ಷೆಯಾಗಿ ಆ ಒಂದು ಮಣಿಯಾಗಿದ್ದಾನೆ. ಗೋಪಿಲೋಚನ ಚಾತಕಾಂಬುದ ಮಣಿ ಅಂದ್ರೆ ಇಲ್ಲಿ ಗೋಪಿಕೆಯರು ಅಲ್ವಾ, ಗೋದಾದೇವಿ ಮತ್ತು ಸಖಿಯರು ಅವರೆಲ್ಲ ಯಾವ ಭಾವದಲ್ಲಿ ಇದ್ದಾರೆ ಅಂದ್ರೆ ಅವರೆಲ್ಲರೂ ಗೋಪಿಕೆಯರ ಭಾವದಲ್ಲಿ ಇದ್ದಾರೆ. ಇಂತಹ ಗೋಪಿಕೆಯರ ಭಾವದಲ್ಲಿ ಇರುವಂತಹ ಗೋಪಿಕೆಯರು ಅನ್ನುವಂತಹ ಚಾತಕ ಪಕ್ಷಿಗಳಿಗೆ ಅವನು ಏನಾಗಿದ್ದಾನೆ,
ಆ ಚಂದ್ರನ ಒಂದು ಕಿರಣನಾಗಿ ಆ ಚಂದ್ರನ ಕಿರಣವನ್ನ ಈ ಚಾತಕ ಪಕ್ಷಿಗಳು ಕುಡಿಯುತ್ತೆ. ಈ ಚಂದ್ರನ ಕಿರಣ ಮಾತ್ರ ಅಲ್ಲ, ಈ ಚಾತಕ ಪಕ್ಷಿಗಳು ಯಾವುದಕ್ಕೆ ಕಾಯ್ತಾ ಇರುತ್ತೆ ಅಂತಂದ್ರೆ ಆ ಮಳೆ ಹನಿಗೆ. ಚಾತಕ ಪಕ್ಷಿ ಕುಡಿಯುವಂಥದ್ದು ಆ ಮಳೆ ಹನಿಯನ್ನ ಮಾತ್ರ. ಆ ರೀತಿಯಲ್ಲಿ ಯಾವಾಗ ಆ ಮೋಡದಿಂದ ಮಳೆ ಬಂದು ಅದು ಸುರಿಯುತ್ತೋ ಅದನ್ನು ಮಾತ್ರ ಅದು ಕುಡಿಯುತ್ತೆ, ಬೇರೆ ಯಾವುದನ್ನು ಅದು ಕುಡಿಯೋಲ್ಲ, ತಿನ್ನಲ್ಲ. ಹಾಗಿರುವಂಥದ್ದು ಈ ಚಾತಕ ಪಕ್ಷಿ. ಹಾಗಿರುವಂಥವ್ರೆ ಈ ಗೋಪಿಗೆಯರು ಅಂತ ಹೇಳಿ ಆ ಮಣಿಯನ್ನೇ ಕಾಯ್ಕೊಂಡು ಇದ್ದಾರೆ. ಯಾವ ಮಣಿ? ಶ್ರೀ ಕೃಷ್ಣ ಅನ್ನುವಂತಹ ಮಣಿಯನ್ನೇ ಕಾಯ್ಕೊಂಡು ಇದ್ದಾರೆ. ಹೇಗೆ ಆ ಚಾತಕ ಪಕ್ಷಿ ಮೋಡದ ಮಳೆ ನೀರಿಗೆ ಕಾಯ್ತಾ ಇರುತ್ತೋ ಆ ರೀತಿಯಲ್ಲಿ ಸೌಂದರ್ಯ ಮುದ್ರಾಮಣಿಗೆ. ಸೌಂದರ್ಯದಲ್ಲಿ ಏನು ಕಡಿಮೆ ಇಲ್ಲ. ಈಗಾಗಲೇ ಹಿಂದಿನ ಉಪನ್ಯಾಸಗಳಲ್ಲಿ ನೋಡಿದ್ವಿ ಅಲ್ವಾ, ಸಾಕ್ಷಾತ್ ಮನ್ಮಥ ಅಲ್ವಾ. ಆ ಪ್ರದ್ಯುಮ್ನ, ಅನಿರುದ್ಧ ಇವರ ಬಗ್ಗೆ ಎಲ್ಲ ನೋಡಿ ಅದಾದ್ಮೇಲೆ ಸಾಕ್ಷಾತ್ ಮನ್ಮಥ ಯಾರು ಅಂದ್ರೆ ನಮ್ಮ ಶ್ರೀಕೃಷ್ಣ ಅಂತ ಹೇಳಿ ಒಂದು ಕೆಲವು ಉಪನ್ಯಾಸಗಳ ಹಿಂದೆ ನೋಡಿದ್ವಿ. ಆ ರೀತಿಯಲ್ಲಿ ಇಲ್ಲೂ ಕೂಡ ಇವನು ಮತ್ತೊಂದು ಮಣಿ. ಯಾವ ಮಣಿ ಅಂದ್ರೆ ಕಾಂತಾಮಣಿ ರುಕ್ಮಿಣಿ ಘನಕುಜ ದ್ವಂದ್ವೈಕ ಭೂಷಾಮಣಿ ಅಂದ್ರೆ ಆ ರುಕ್ಮಿಣಿಯ ಮೇಲೆ, ಆ ರುಕ್ಮಿಣಿಯ ಎದೆಯ ಮೇಲೆ, ಈಗಾಗಲೇ ನೀಳಾತುಂಗ ಸ್ತನಗಿರಿ ಕಟಿ ನೋಡಿದ್ವಿ ಅಲ್ವಾ, ಅಲ್ಲಿ ಆ ನೀಳಾದೇವಿಯ ಎದೆಯ ಮೇಲೆ ಮಲಗಿರುವಂತಹ ಒಂದು ಮಣಿ. ಅದೇ ರೀತಿ ಇಲ್ಲೂ ಸಹ ಈ ರುಕ್ಮಿಣಿಯ ಮೇಲೆ ಮಲಗಿರುವಂತಹ ಒಂದು ಮಣಿ, ಭೂಷಣ ಪ್ರಿಯವಾದಂತಹ ಮಣಿ ಇವನು, ಅವನೇ ಶ್ರೀಕೃಷ್ಣ ಅಂತ ಹೇಳಿ ಶ್ರೇಯೋ ದೇವ ಶಿಖಾಮಣಿ ದಿಶತುನೋ ಗೋಪಾಲ ಚೂಡಾಮಣಿ ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಶ್ರೇಯಸ್. ಶ್ರೇಯಸ್ ಅಂದ್ರೆ ಏನು? ಶ್ರೇಯಸ್ಸು ಅಂದ್ರೆ ನನ್ನ ಮಗ ಅಥವಾ ನನ್ನ ಮೊಮ್ಮಗ ಅಂತ ಹೇಳ್ಬೇಡಿ. ಇಲ್ಲಿ ಹೆಸರನ್ನ ಹೇಳ್ತಾ ಇಲ್ಲ, ವ್ಯಕ್ತಿಯನ್ನ ತೋರಿಸ್ತಾ ಇಲ್ಲ. ಶ್ರೇಯಸ್ ಅಂದ್ರೆ ಏನು ಅಂದ್ರೆ ನಮಗೆ ಯಾವುದು ಹಿತವೋ ಅದು ಶ್ರೇಯಸ್. ಪ್ರೇಯಸ್ ಅಂದ್ರೆ ಏನು? ನಮಗೆ ಯಾವುದು ಪ್ರಿಯವೋ ಅದು ಪ್ರೇಯಸ್. ಆ ರೀತಿಯಲ್ಲಿ ನಮಗೆ ಹಿತವನ್ನೇ ಅವನು ಆರಾಯ್ದು ಅದರ ಬಗ್ಗೆಯೇ ಯೋಚನೆ ಮಾಡಿ ನಮಗೆ ಅದನ್ನು ಕರುಣಿಸೋದ್ರಿಂದ ಅಂತ ಗೋಪಾಲ ಚೂಡಾಮಣಿಯಾದವನು ಆ ಶ್ರೀಕೃಷ್ಣ ಅಂತ ಹೇಳಿ ಇಲ್ಲಿ ಆಳ್ವಾರರು, ಕುಲಶೇಖರ ಆಳ್ವಾರರು ತೋರಿಸ್ತಾರೆ. ಆ ರೀತಿಯಲ್ಲಿ ಇಲ್ಲಿ ನೋಡೋದಾದ್ರೆ ಅವನು ಎಂಥ ಮಣಿ ಅನ್ನೋದನ್ನ ನೋಡಿದ್ವಿ. ಅದೇ ರೀತಿಯಲ್ಲಿ ಒಂದು ಬಾರಿ ಎಲ್ಲಿ ಆ ನಕ್ಷತ್ರ ಮಂಡಲಗಳಲ್ಲಿ ನಕ್ಷತ್ರಗಳ ನಡುವೆ ಯುದ್ಧಗಳು ನಡೀತಂತೆ. ನಕ್ಷತ್ರಗಳ ನಡುವೆ ಯುದ್ಧ ಅಂದ್ರೆ ಸ್ಟಾರ್ ವಾರ್ಸ್ ಅಲ್ವಾ. ಆ ರೀತಿಯಲ್ಲಿ ಅಲ್ಲಿ ನಕ್ಷತ್ರಗಳ ನಡುವೆ ಒಂದು ಯುದ್ಧ ನಡೀತಂತೆ. ಯಾವ ನಕ್ಷತ್ರಗಳು ಅಂತ ಅಂದ್ರೆ ಯುದ್ಧ ನಡೆಯೋಕ್ಕಿಂತ ಮುಂಚೆ ಎಲ್ಲರೂ ಏನ್ ಮಾಡಿದ್ರಂತೆ ಅಂತ ಅಂದ್ರೆ ಅವರವರಿಗೆ ತಮ್ಮದೇ ಆದಂತಹ ಒಂದು ಸ್ಥಾನ ಇದೆ ನಕ್ಷತ್ರಗಳಲ್ಲಿ ಅಲ್ವಾ. ಆ ಒಂದೊಂದು ನಕ್ಷತ್ರಗಳು ಹೇಳಿದ್ವಂತೆ ನಾನೇ ದೊಡ್ಡವನು, ನಾನೇ ಶ್ರೇಷ್ಠ ಅಂತ ಒಬ್ಬೊಬ್ರು ಹೇಳಿದ್ರು. ಆ ರೀತಿ ಒಬ್ಬೊಬ್ರು ಹೇಳಬೇಕಾದ್ರೆ ಅಲ್ಲಿರುವಂತಹ ಎಲ್ಲಾ ನಕ್ಷತ್ರಗಳು ಏನ್ ಮಾಡಿದ್ರು, ಒಂದು ಪಕ್ಷವನ್ನ ಸೇರ್ಕೊಂಡ್ಬಿಟ್ರು. ನಾನೇ ಶ್ರೇಷ್ಠ ಅಂತ ಇದ್ದವರು ಇಷ್ಟೊತ್ತು ಈಗ ಒಂದು ಪಕ್ಷವನ್ನ ಸೇರ್ಕೊಂಡು ಅವರು ಇಲ್ಲ ಈ ಸ್ವಾತಿಯೇ ಶ್ರೇಷ್ಠ ಅಂತ ಹೇಳಿ ಸ್ವಾತಿ ಕಡೆಗೆ ಕೈ ತೋರಿಸಿದ್ರಂತೆ. ಸ್ವಾತಿ ಕಡೆಗೆ ಕೈ ತೋರಿಸಿದ್ರು ಅಂದ್ರೆ ಆ ಸ್ವಾತಿ ನಕ್ಷತ್ರ ಯಾವತ್ತಿರುತ್ತೋ ಅವತ್ತು ಆ ಮಳೆ ಹನಿ ಬಿದ್ದಾಗಲೇನೆ ಅದು ಮುಕ್ತಾಗೋದು ಅಲ್ವಾ. ಸಮುದ್ರದಲ್ಲಿ ಆ ಮಳೆ ಹನಿ ಆ ಕಪ್ಪೆ ಚಿಪ್ಪಿನ ಒಳಗೆ ಬಿದ್ದಾಗ ಮುಕ್ತಾಗೋದು ಯಾವತ್ತು ಅಂದ್ರೆ ಆ ಸ್ವಾತಿ ನಕ್ಷತ್ರ ಇದ್ದಿದ್ದಿನ. ಈ ರೀತಿ ಆ ಮುತ್ತನ್ನ ಜನರೇಟ್ ಮಾಡುವಂತ ಕೆಪಾಸಿಟಿ ನಿನಗಿರೋದು ಓ ಸ್ವಾತಿ ನಕ್ಷತ್ರವೇ, ಅದಕ್ಕೆ ನೀನೇ ಶ್ರೇಷ್ಠ ಇರೋ ನಕ್ಷತ್ರಗಳಲ್ಲಿ ಅಂತ ಹೇಳಿ ಎಲ್ಲಾ ನಕ್ಷತ್ರಗಳು ಒಂದು ಪಾರ್ಟಿ ಸೇರ್ಕೊಂಡು ಈ ಸ್ವಾತಿನ ಹೀಗೆ ಹೊಗಳೋದಕ್ಕೆ ಆರಂಭಿಸಿದ್ಲು. ಹೀಗಿರ್ಬೇಕಾದ್ರೆ ಅಲ್ಲಿದ್ದಂತಹ ರೋಹಿಣಿ ಹೇಳಿದ್ಲು, ನನಗೂ ಕೂಡ ಶ್ರೇಷ್ಠತೆ ಇದೆ, ನಾನು ಕೂಡ ಯಾವುದೇ ರೀತಿ ಕಮ್ಮಿ ಇಲ್ಲ ಅಂತ ಹೇಳಿ ರೋಹಿಣಿ ಹೇಳಿದ್ಲು. ನಿನಗೇನು ಅಂತ ನಾವು ಕೇಳೇ ಇಲ್ವಲ್ಲ ನಿನ್ ಬಗ್ಗೆ ಅಂತ ಹೇಳಿ ಎಲ್ಲಾ ಬೇರೆ ನಕ್ಷತ್ರಗಳು ಹೇಳಿದ್ರು. ಅದಕ್ಕೆ ಆ ರೋಹಿಣಿ ಹೇಳ್ತಾಳೆ, ನಾನು ಕೂಡ ಶ್ರೇಷ್ಠವಾಗಿ ತೋರಿಸ್ತೀನಿ ಅಂತ ಹೇಳಿ ಆ ರೋಹಿಣಿ ಇಂದ್ರ ನೀಲ ಮಣಿ ಬಣ್ಣದ ಆ ಶ್ರೀಕೃಷ್ಣನನ್ನ ಪ್ರಸವಿಸಿದ್ಲು. ಆ ರೀತಿಯಲ್ಲಿ ನಿನ್ನೆಯೇ ನಾವು ಆ ಶ್ರೀಕೃಷ್ಣನ ಅವತಾರವನ್ನ ನೋಡಿದ್ವಿ ಅಲ್ವಾ. ಆ ಶ್ರೀಕೃಷ್ಣನ ಅವತಾರ ಯಾವಾಗ ನಡೀತು ಅಂತ ನೋಡಿದ್ರೆ ಆ ಭಾದ್ರಪದ ಮಾಸದಲ್ಲಿ ರೋಹಿಣಿ ನಕ್ಷತ್ರದ ಸಮಯ. ಅದು ಕೂಡ ನಾವು ನಕ್ಷತ್ರದಲ್ಲೂ ಅದನ್ನ ಮಾಡ್ತೇವೆ, ಮತ್ತೊಂದು ರೀತಿ ಅತಿಥಿಯಲ್ಲೂ ಕೂಡ ಆ ಹಬ್ಬವನ್ನ ಮಾಡ್ತೇವೆ. ಆ ರೀತಿಯಲ್ಲಿ ಆ ಶ್ರೀಕೃಷ್ಣನ ಅಷ್ಟಮಿ ತಿಥಿ ಅಂತ ತಗೊಂಡ್ರೆ ಅದು, ಇಲ್ಲದೆ ಹೋದ್ರೆ ರೋಹಿಣಿ. ಆ ರೀತಿಯಲ್ಲಿ ಅವನ ಒಂದು ಅವತಾರವೇ ಅಷ್ಟು ಶ್ರೇಷ್ಠ. ನಮಗೆ ಎರಡೆರಡೂ ದಿನಗಳು ನಾವು ಅವನ ಅವತಾರವನ್ನ ಕೊಂಡಾಡ್ತೇವೆ.
ಅಲ್ವಾ? ಆ ರೀತಿಯಲ್ಲಿ ಅವನ ಅವತಾರ ಅಷ್ಟು ಶ್ರೇಷ್ಠ ಅಂತ ಹೇಳಿ ಈ ರೀತಿ ಇಂದ್ರ ನೀಲ ಮಣಿಯನ್ನ ಪ್ರಸವಿಸಿದವಳು ನಮ್ಮ ರೋಹಿಣಿ ಅಂತ ಹೇಳಿ ಆ ರೋಹಿಣಿಗೆ ಅದರಿಂದ ಒಂದು ಶ್ರೇಷ್ಠತೆ ಬಂತು. ಆ ರೋಹಿಣಿ ಅದರಿಂದ ಗ್ರೇಟ್ ಅಂತ ಅನ್ನಿಸ್ಕೊಂಡ್ಲು ಅಂತ ಹೇಳಿ ಆ ನಕ್ಷತ್ರದ ಒಂದು ಯುದ್ಧಗಳಲ್ಲಿ ಈ ಸ್ಟಾರ್ ವಾರ್ಸ್ ನಲ್ಲಿ ನಮಗೆ ತಿಳಿಯುತ್ತೆ. ಆ ರೀತಿಯಲ್ಲಿ ಈಗ ಮೇಲೆಯಾರ ಸೈಮನಗಳು ವೇಂಡುವನ ಕೇಟಿಯೇ ಅಂದ್ರೆ ಇಲ್ಲೇನರ್ಥ ಅಂತ ಅಂದ್ರೆ ಮೇಲೆಯಾರ ಸೈಮನಗಳು ಇದಕ್ಕೆ ನಿಜವಾದ ಅರ್ಥವನ್ನ ಹೇಳ್ಬಿಟ್ಟು ಆಮೇಲೆ ಇದಕ್ಕೆ ಹಾಸ್ಯವಾಗಿರುವಂತಹ ಒಂದು ವ್ಯಂಗ್ಯವಸ್ತವನ್ನ ಆಮೇಲೆ ನೋಡೋಣ. ನಿಜವಾದ ಅರ್ಥ ಏನು ಅಂದ್ರೆ ಮೇಲೆಯಾರ ಸೈಮನಗಳು ಈಗಾಗಲೇ ದೊಡ್ಡವರು ಶಯ್ಯಾದನ ಶಯ್ಯೋನು ಅಂತ ಯಾವ ರೀತಿ ಗೋದಾವರಿ ತೋರಿಸಿದ್ಲು, ದೊಡ್ಡವರು ಮಾಡದೇ ಇರೋದನ್ನ ನಾವು ಮಾಡೋಲ್ಲ ಅಂತ ಹೇಳಿ ಅದೇ ರೀತಿ ಇಲ್ಲೂ ಸಹ ಮೇಲೆಯಾರ ಸೈಮನಗಳಂದ್ರೆ ಆ ದೊಡ್ಡವರು ಮಾಡಿರೋದನ್ನೇ ನಾನು ಮಾಡ್ತೀನಿ, ಅದೇ ದಾರಿಯಲ್ಲೇ ನಾನು ನಡೀತೀನಿ, ಅವರು ಮಾಡದೇ ಇರೋದನ್ನ ನಾನು ಮಾಡೋದಿಲ್ಲ ಅಂತ ಹೇಳಿ ಇಲ್ಲಿ ದೊಡ್ಡವರು ಅಂದ್ರೆ ಯಾರು ಅಂತ ಅಂದ್ರೆ ಜ್ಞಾನವೃದ್ಧಾಹ ವಯೋವೃದ್ಧಾಹ ಅಂತ ಹೇಳಿ ವಯಸ್ಸಿನಲ್ಲಿ ದೊಡ್ಡವರು, ಜ್ಞಾನದಲ್ಲಿ ದೊಡ್ಡವರು, ಅನುಷ್ಠಾನದಲ್ಲಿ ದೊಡ್ಡವರು ಅಂಥವರನ್ನೇ ಇಲ್ಲಿ ದೊಡ್ಡವರು ಅಂತ ಗೋದಾದೇವಿ ಹೇಳ್ತಾರೆ. ಆ ರೀತಿಯಲ್ಲಿ ಅಂಥ ದೊಡ್ಡವರು ಏನನ್ನ ಮಾಡಿ ಹೋಗಿದ್ದಾರೋ ಮೇಲೆಯಾರ ಸೈಮನಗಳು ಅದನ್ನೇ ನಾನು ಮಾಡ್ತೀನಿ ಅನ್ನೋದು ಸಾಮಾನ್ಯವಾದ ಅರ್ಥ. ಆದರೆ ಇದಕ್ಕೆ ಒಂದು ವ್ಯಂಗ್ಯವಾದ ಹಾಸ್ಯಮಯವಾದ ಒಂದು ಅರ್ಥವನ್ನು ನೋಡಬೇಕು ಅಂತ ಅಂದ್ರೆ ಮೇಲೆ ಯಾರ ಸೈಮನಗಳು ಯಾರಿದ್ದಾರೆ ಮೇಲೆ ದೊಡ್ಡವರು ಅಂತ ಹೇಳಿ ಅಂದ್ರೆ ನಮ್ಮ ಇವತ್ತಿನ ಕಾಲ ಆಗೋಗಿದೆ ಅಲ್ವಾ? ಆ ರೀತಿ ಜ್ಞಾನದಲ್ಲೂ ದೊಡ್ಡವರು, ಅನುಷ್ಠಾನದಲ್ಲೂ ದೊಡ್ಡವರು, ಆ ರೀತಿ ವಯಸ್ಸಿನಲ್ಲೂ ದೊಡ್ಡವರು ಯಾರಿದ್ದಾರೆ ಮೇಲೆ ಯಾರ ಸೈಮನಗಳು ಅಲ್ವಾ? ಆ ರೀತಿಯಲ್ಲಿ ಇವತ್ತಿನ ಕಾಲ ಆಗೋಗಿದೆ ಅಂತ ಹೇಳಿ ಇಲ್ಲಿ ಮೇಲೆಯಾರ ಸೈಮನಗಳು ವೇಂಡುವನ ಕೇಟಿಯೇನಂತ ಹೇಳಿ ಗೋದಾದೇವಿ ತೋರಿಸ್ತಾರೆ. ಅದಲ್ಲದೆ ಇದರ ಬಗ್ಗೆ ಆ ದೊಡ್ಡವರು ಯಾವ ರೀತಿಯಲ್ಲಿ ನಡೆದಿದ್ದಾರೋ ಅದೇ ರೀತಿಯಲ್ಲಿ ನಾವು ನಡೀತೀವಿ ಅನ್ನೋದನ್ನ ಗೋದಾದೇವಿ ತೋರಿಸ್ತಾ ಇರೋದನ್ನ ಅದೇ ಒಂದು ರೀತಿಯಲ್ಲಿ ಆಚಾರ್ಯರು ಸಹ ಅಂದ್ರೆ ಅವರ ಗುರು ಪರಂಪರೆಯಲ್ಲಿ ಗುರುವಿನಿಂದ ಶಿಷ್ಯನಿಗೆ ಮತ್ತೆ ಅವರ ಗುರುವಾಗಿ ಆ ಗುರುವಿನಿಂದ ಶಿಷ್ಯನಿಗೆ ಹೀಗೆ ಪಾಸಾನ ಹೋಗ್ತಾ ಹೋಗುತ್ತಲ್ಲ ನಾಲೆಡ್ಜು ಜ್ಞಾನ, ಅದನ್ನ ಇಲ್ಲಿ ಸ್ವಾಮಿ ದೇಶಿಕರು ತಮ್ಮ ಅಧಿಕಾರ ಸಂಗ್ರಹದಲ್ಲಿ ತೋರಿಸ್ತಾರೆ. ಅದರ ಪ್ರಕಾರ ನಾವು ನೋಡಿದ್ರೆ அந்தனர் அந்தியர் எல்லையில் நின்ற அனைத்துலகும் நொந்தவரே முதலாக நுடங்கி அனன்யராய் வந்தடையும் வகை வன் தகவேந்து விருந்திய நம் அந்தமிலாதியை அன்பர் அறிந்து அறிவித்தனரே. ಅಂದ್ರೆ ಇಲ್ಲಿ ಏನರ್ಥ ಅಂತ ಅಂದ್ರೆ ಫಸ್ಟ್ ಆಫ್ ಆಲ್ ಇಲ್ಲಿ ಮೊದಲಿಗೆ ನೀವು ಅತ್ಯಂತ ಮುಖ್ಯವಾಗಿ ತಿಳ್ಕೋಬೇಕಾಗಿರುವಂತಹ ವಿಷಯ ಏನು ಅಂದ್ರೆ ಅಂದಣರ್ ಅಂದಿಯರ್ ಎಲ್ಲೆಯಲ್ಲಿ ನಿಂಡ್ರ ಅನೈತುಗಳು ಅಂದ್ರೆ ಏನರ್ಥ? ಇದು ಶ್ರೀ ವೈಷ್ಣವ ಅಂದ್ರೆ ಯಾರು? ಮೊದಲಿಗೆ ಅದನ್ನ ನಾವು ನೋಡೋದಾದ್ರೆ ಶ್ರೀ ವೈಷ್ಣವ ಅಂದ್ರೆ ಯಾರು? ಆ ಆಚಾರ್ಯರ ಸಂಬಂಧಗಳನ್ನ ಪಡೆಯೋರು ಅಲ್ವಾ? ಆ ರೀತಿಯಲ್ಲಿ ಇದಕ್ಕೆ ಅಂದನರ್ ಅಂದಿಯರ್ ಎಲ್ಲೆಯಲ್ಲಿ ನಿಂಡ್ರ ಅನೈತುವರು ಅಂದ್ರೆ ಏನು ಅಂದ್ರೆ ಈಗ ನಮ್ಮ ಮನೆಯಲ್ಲಿ ಯಾರೋ ಇದ್ದಾರೆ, ಅವರು ನಮ್ಮ ತಂದೆ ತಾಯಿ ಅಂತಾನೆ ಅನ್ಕೊಳ್ಳೋಣ. ಅವರು ಆ ನಮ್ಮ ತಂದೆ ತಾಯಿ ಆಚಾರ್ಯರ ಒಂದು ಸಂಬಂಧವನ್ನು ಹೊಂದಿದ್ದಾರೆ, ಪಂಚಸಂಸ್ಕಾರ ಸಮಾಚರಣ ಅನ್ನೋದನ್ನೆಲ್ಲ ಅವರು ಮಾಡ್ಕೊಂಡಿದ್ದಾರೆ. ಅವರ ಮಗನಾಗಿ ನಾನು ಹುಟ್ಟಿದ್ದೇನೆ, ಅದಕ್ಕಾಗಿಯೇ ನಾನೊಬ್ಬ ಶ್ರೀ ವೈಷ್ಣವ ಅಂತ ಎಲ್ಲ ಹೇಳ್ಕೊಂಡು ನಾನು ಹೀಗೆ ಹಾಗೆ ಓಡಾಡೋಕ್ಕಾಗುತ್ತಾ ಅಂದ್ರೆ ಇಲ್ಲ. ಏನಕ್ಕೆ ಅಂದ್ರೆ ಇಲ್ಲಿ ತೋರಿಸ್ತಾರೆ ಗೋದಾದೇವಿ ಇಲ್ಲಿ ಮೇಲೆಯಾರ ಸೈನ್ಯಗಳಂದ್ರೆ ಏನು? ನಮಗೆ ಯಾವಾಗ ಆ ಆಚಾರ್ಯ ಸಂಬಂಧ ದೊರಕುತ್ತೋ, ಆ ಪಂಚ ಸಂಸ್ಕಾರ ಆಗುತ್ತೋ ಆಗ್ಲಿದ್ದಾನೆ ನಾವು ಕೂಡ ಶ್ರೀ ವೈಷ್ಣವ. ಅದು ಮಾತ್ರ ಅಲ್ಲ, ಇಲ್ಲಿ ಮುಖ್ಯವಾದ ವಿಷಯ ಏನು ಅಂದ್ರೆ ನಾವು ಮಠಗಳಲ್ಲಿ ಕೂಡ ಹಿಂದಿನ ದಿನಗಳಲ್ಲಿ ನೋಡ್ತಾ ಇದ್ವಿ, ಅಲ್ಲಿದ್ದಂತಹ ಹಸು, ಆನೆ, ಈ ರೀತಿಯಾದ ಹಲವು ಪ್ರಾಣಿಗಳಿಗೆ ಈ ಪಂಚ ಸಂಸ್ಕಾರವನ್ನ ಆಚಾರ್ಯರು ಮಾಡಿಡ್ತಾ ಇದ್ರು. ಅದರ ನಂತರ ಅದರ ಮೂಲಕ ಕೈಂಕರ್ಯವನ್ನು ಅವರು ತೆಗೆದುಕೊಳ್ತಾ ಇದ್ರು. ಅಂದ್ರೆ ಏನರ್ಥ? ಇದು ಏನನ್ನ ತೋರಿಸುತ್ತೆ? ಹಸು ಆನೆಗಳಿಗೆಲ್ಲ ಆ ಆಚಾರ್ಯ ಸಂಬಂಧ ಉಂಟು ಅಂದ್ರೆ ಅವುಗಳು ಶ್ರೀ ವೈಷ್ಣವರಾಗಿ ಆಗ್ಬೋದು ಅಂತ ಅಂದ್ರೆ ಮನುಷ್ಯರಲ್ಲೂ ಕೂಡ ಯಾವುದೇ ಭೇದವಿಲ್ಲ. ಯಾರು ಬೇಕಾದರೂ ಹೋಗಿ ಆಚಾರ್ಯರ ಬಳಿ ಹೋಗಿ ಕ್ಷಮಾಶರಣವನ್ನು ಮಾಡಿಸಿಕೊಂಡು ಶ್ರೀ ವೈಷ್ಣವರಾಗಬಹುದು ಅಂತ ಹೇಳಿ ಗೋದಾದೇವಿ ಮತ್ತು ಸ್ವಾಮಿ ದೇಶಿಕರು ಈ ಪಾಶದ ಮೂಲಕ ತೋರಿಸ್ತಾರೆ.
ಆ ರೀತಿಯಲ್ಲಿ ಯಾವುದೇ ರೆಸ್ಟ್ರಿಕ್ಷನ್ ಇಲ್ಲದೆ ಯಾರೇ ಬೇಕಾದರೂ ಹೋಗಿ ಆ ರೀತಿಯಲ್ಲಿ ಪಂಚಸಂಸ್ಕಾರವನ್ನು ಪಡಿಬಹುದು ಮತ್ತು ಆ ಶ್ರೀಮನ್ ನಾರಾಯಣನ ಕೈಂಕರ್ಯದಲ್ಲಿ ನಿರತರಾಗಬಹುದು. ಆಗಲಿಂದನೇ ಒಬ್ಬ ಶ್ರೀ ವೈಷ್ಣವನಾಗೋದಕ್ಕೆ ಸಾಧ್ಯ. ಸುಮ್ಮನೆ ನಮ್ಮ ಅಪ್ಪ ಅಮ್ಮ ಹೀಗಿದ್ರು, ನಾನು ಅವ್ರ ಮನೆಗೆ ಹುಟ್ಬಿಟ್ಟೆ, ನಾನು ಅದಕ್ಕೆ ಶ್ರೀ ವೈಷ್ಣವ ಅಂತ ಎಲ್ಲ ಹೀಗೆ ಹೇಳ್ಕೊಂಡು ಓಡಾಡೋದ್ರಲ್ಲಿ ಏನೂ ಅರ್ಥ ಇಲ್ಲ. ಆ ರೀತಿಯಲ್ಲಿ ನಾವಿಲ್ಲಿ ನೋಡೋದಾದ್ರೆ ಇಲ್ಲಿ ಸ್ವಾಮಿ ದೇಶಿಕರು ಅದನ್ನ ತೋರಿಸಿದ್ರು. ಅದಲ್ಲದೆ ಇಲ್ಲಿ ಸ್ವಾಮಿ ದೇಶಿಕರು ಮತ್ತೊಂದನ್ನು ತೋರಿಸ್ತಾ ಇದ್ದಾರೆ. ಒಂದಡೆಯು ಬಗೈ ಕಲವೇಂದ್ರಿ ಬರಂದಿಯ ಅಂತ ಅಂದ್ರೆ, ಹೀಗಿರುವಂತವರು ಯಾರು ಅಂತಹ ಆಚಾರ್ಯ ಸಂಬಂಧವನ್ನು ಪಡಿತಾರೋ ಅವರು ಆ ಆಚಾರ್ಯರ ಬಳಿ ಹೋಗಿ ನನಗೆ ವಿಷಯಗಳನ್ನ ಅಭಿವೃದ್ಧಿ ಮಾಡ್ಕೋಬೇಕು, ಜ್ಞಾನ ಅಭಿವೃದ್ಧಿ ಮಾಡ್ಕೋಬೇಕು ಅನ್ನೋ ಆಸೆ ಇದೆ, ಅದಕ್ಕಾಗಿ ನಿಮ್ಮಲ್ಲಿ ಬಂದಿದ್ದೀನಿ ಅಂತ ಹೇಳಿ ಶಾಧಿಮಾಂ ತ್ವಾಂ ಪ್ರಪನ್ನಂ ಅಂತ ಅಲ್ಲಿ ಅರ್ಜುನ ಶ್ರೀ ಕೃಷ್ಣನ ಬಳಿ ಹೇಗೆ ಶರಣಾಗತಿ ಮಾಡಿದ್ನೋ ಅದೇ ರೀತಿಯಲ್ಲಿ ಶಿಷ್ಯ ಆಚಾರ್ಯನ ಬಳಿ ಹೋಗಿ ಇಲ್ಲಿ ಶರಣಾಗತಿ ಮಾಡಿದ್ರೆ ಆ ಶಿಷ್ಯನಿಗೆ ಇಲ್ಲಿ ಆಚಾರ್ಯರು ಏನು ತೋರಿಸ್ತಾರೆ ಅಂತ ಅಂದ್ರೆ ಅಂದಮಿಲಾದಿಯೈ ಅಂದ್ರೆ ಏನು ಅಂದ್ರೆ ಅಂತಾನೇ ಇಲ್ಲ, ಒಂದು ಕೊನೆಯೇ ಇಲ್ಲ, ಆದರೆ ಅದಕ್ಕೊಂದು ಪ್ರಾರಂಭ ಇದೆ. ಅದೇನು? ಇಲ್ಲಿ ನಾವು ನೋಡುವಂತಹ ಆ ವೈಕುಂಠ ಬಾಗಿಲು, ಆ ವೈಕುಂಠ, ಅದಕ್ಕೆ ಅಂದಮಿಲಾದಿ ಅಂತಾರೆ. ಅಂದಮಿಲಾದಿ ಅಂದ್ರೆ ಕೊನೆ ಇಲ್ಲ, ಆದರೆ ಅದು ಪ್ರಾರಂಭ ಉಂಟು. ಅದಕ್ಕೆ ನಾವು ಪ್ರವೇಶಿಸ್ತೀವಿ, ಆದರೆ ಅದಕ್ಕೆ ಯಾವತ್ತೂ ಕೊನೆ ಇಲ್ಲ. ಆ ರೀತಿಯಲ್ಲಿ ಆ ಅಂದಮಿಲಾದಿ ಅದರ ಬಗ್ಗೆ, ಅಲ್ಲಿಗೆ ಹೋಗುವುದರ ಬಗ್ಗೆ, ಅದರ ದಾರಿಯಾಗಲಿ, ಅದಕ್ಕೆ ಉಪಾಯವಾಗಲಿ, ಆ ಡೆಸ್ಟಿನೇಷನ್ ಬಗ್ಗೆ ಆಗಲಿ, ಇದ್ರ ಎಲ್ಲದ್ರ ಬಗ್ಗೆಯನ್ನು ಹೇಳೋರು ಯಾರು? ನಮ್ಮ ಆಚಾರ್ಯರು. ಅದು ಯಾವುದರಿಂದ ಹೇಳ್ತಾರೆ ಅಂತ ಅಂದ್ರೆ, ಅವರಿಗೆ ನಾವು ಒಂದಷ್ಟು ಫ್ಲಾಟ್ ಮಾಡ್ಕೊಡ್ತೀವಿ, ಇಲ್ಲ ಬೇರೆ ಕಡೆ ಇಲ್ಲಿ ಪ್ರಾಪರ್ಟಿ ಮಾಡ್ಕೊಡ್ತೀವಿ ಅಂತ ಎಲ್ಲ ಹೇಳಿ ಅದಕ್ಕೆ ಅವರು ಮಾಡ್ಕೊಡ್ತಾರೆ ಅಂದ್ರೆ ಇಲ್ಲ. ಅವರು ತಗದೇಂದಿ ಅಂದ್ರೆ ತಮ್ಮ ಒಂದು ದಯೆಯಿಂದಾನೇ ಅವರು ಇದನ್ನೆಲ್ಲ ನಮಗೆ ತಿಳಿಸ್ತಾರೆ ಅಂತ ಹೇಳಿ ಈ ಆಚಾರ್ಯರ ದಯೆಯ ಬಗ್ಗೆ ಮೇಲೆ ಯಾರು ಶೈವನಗಳಂತ ಅಂದ್ರೆ ಅವರು ಮಾಡಿ ಹೋಗಿದ್ದಾರೆ. ಅವರು ಹಾಗೆ ದಯೆಯಿಂದ ನಮಗೆ ಉಪದೇಶ ಮಾಡಿ ಹೋಗಿದ್ದಾರೆ. ಅದೇ ದಾರಿಯಲ್ಲಿ ನಾವು ನಡೀತೀವಿ ಹೊತ್ತು ಬೇರೆ ದಾರಿಯಲ್ಲಿ ನಡೆಯೋಲ್ಲ ಅಂತ ಹೇಳಿ ಗೋದಾದೇವಿ ಇಲ್ಲಿ ತೋರಿಸ್ತಾರೆ. ಆ ರೀತಿಯಲ್ಲಿ ಆ ಆಚಾರ್ಯರು ತೋರಿಸಿಕೊಟ್ಟಿರುವಂತಹ ರೀತಿಯಲ್ಲಿ ಆಚಾರ್ಯರು ಮಾತ್ರ ಅಲ್ಲ, ನಮ್ಮ ದೊಡ್ಡವರು ತೋರಿಸಿಕೊಟ್ಟಿರುವಂತಹ ರೀತಿಯಲ್ಲೇ ನಾವು ಮುಂದಕ್ಕೆ ನಡೀತೀವಿ ಅಂತ ಹೇಳಿ ಇಲ್ಲಿ ಗೋದಾದೇವಿ ತೋರಿಸ್ತಾರೆ. ವೇಣುವನ ಕೇಟಿಯೇ ಜ್ಞಾಲತ್ತೈಯನ್ನ ನಡುಂಗ ಮುರಲ್ವನ ಅಂದ್ರೆ ಇದು ಏನನ್ನು ತೋರಿಸುತ್ತೆ ಅಂತ ಅಂದ್ರೆ, ಈಗ ನಮ್ಮ ದೊಡ್ಡವರು ತೋರಿಸಿಕೊಟ್ಟಿರುವಂತಹ ರೀತಿಯಲ್ಲಿ ನಾನೀಗ ನಿಮ್ಗೊಂದು ಪಟ್ಟಿ ಕೊಡ್ತೇನೆ, ನಿಮ್ಗೊಂದು ಲಿಸ್ಟ್ ಕೊಡ್ತೀನಿ. ಯಾವುದರ ಲಿಸ್ಟು ಅಂದ್ರೆ ಈ ಒಂದು ವ್ರತಾನುಷ್ಠಾನ ಅಲ್ವಾ, ಪಾವೈ ನೋಂಬು ಎನ್ನುವಂತಹ ವ್ರತಾನುಷ್ಠಾನ ಏನು ಮಾಡ್ತಾ ಇದ್ದೀನಿ, ಇದಕ್ಕೆ ಒಂದಷ್ಟು ಪದಾರ್ಥಗಳು ನನಗೆ ಬೇಕು. ಅದರ ಒಂದು ಲಿಸ್ಟನ್ನು ನೀನು ಕೊಡ್ತೀನಿ ಶ್ರೀಕೃಷ್ಣ, ಅದನ್ನು ನೀನು ತಗೋ, ಆ ಲಿಸ್ಟನ್ನು ನೋಡು, ನನಗೆ ಆ ಪದಾರ್ಥಗಳನ್ನೆಲ್ಲ ಕೊಡು ಅಂತ ಹೇಳಿ ಇಲ್ಲಿ ಗೋದಾದೇವಿ ಕೇಳ್ತಾರೆ. ವೇಂಡುವನ ಕೇಳ್ತೀಯೇ ಜ್ಞಾಲತ್ತೈಯೆல்லாம் ನಡುಂಗ ಮುರಲ್ವನೆ ಅಂದ್ರೆ, ಆ ಜ್ಞಾಲತ್ತೈಯೆல்லாம் ನಡುಂಗ ಮುದಲ್ವನೆ ಅಂದ್ರೆ ಯಸ್ಯ ಧ್ವನಿರ್ದಾನ ವದರ್ಪ ಅಂತ ಹೇಳಿ ಆ ಪಂಚಾಯುಧ ಸ್ತೋತ್ರದಲ್ಲಿ ಹೇಗೆ ಆ ಶ್ರೀ ಕೃಷ್ಣನ ಶಂಖಧ್ವಾನದಿಂದ ಆ ಸದ್ದು ಎಲ್ಲಾ ಕಡೆ ಒಂದು ವೈಬ್ರೇಷನ್ನ ಕ್ರಿಯೇಟ್ ಮಾಡ್ತು ಅಂತ ಹೇಳಿ ತೋರಿಸ್ತಾ ಇರೋ, ಅದೇ ರೀತಿ ಇಲ್ಲೂ ಸಹ ತುಮುನಾನಿ ವ್ಯಧಾರಯತೆ ಅಂತ ಹೇಳಿ, ಹೃದಯಾನಿ ವ್ಯಧಾರಯತೆ ಅಂತ ಹೇಳಿ ಆ ಗೀತೆಯಲ್ಲೂ ಸಹ ಒಂದೇ ಶಂಖಧ್ವಾನ, ಒಂದೇ ಶಂಖ ಶಬ್ದ. ಆ ಶಂಖ ಶಬ್ದ ಈ ಕಡೆ ಇರೋದು ಅಂದ್ರೆ ಪಾಂಡವರಿಗೆ ಅದು ಆನಂದವಾಗಿತ್ತು, ಅದೇ ಆ ಕಡೆ ಇರೋ ಕೌರವರಿಗೆ ಅದರಿಂದ ನಡುಕ ಉಂಟಾಯಿತು. ಒಂದೇ ಶಂಖಧ್ವಾನ ಎರಡು ಬೇರೆ ಬೇರೆ ಅನುಭವಗಳನ್ನು ತರಿಸೋದಕ್ಕೆ ಸಿದ್ಧವಾಗಿದೆ. ಮತ್ತೆ ಹೀಗೆ ಆ ಶಂಖಧ್ವಾನದಿಂದ ಮಾಡೋದಕ್ಕೆ ಸಾಧ್ಯ ಅಂತ ಹೇಳಿ ತೋರಿಸ್ತಾ ಇದ್ದಾರೆ. ಆ ರೀತಿಯಲ್ಲಿ ಜ್ಞಾಲತ್ತೈಯೆಲ್ಲ ನಡುಂಗ ಮುರಲ್ವನ ಅಂತ ಅಂದ್ರೆ ಈ ಎಲ್ಲಾ ಲೋಕಗಳನ್ನು ನಡಗಿಸುವಂತಹ ಒಂದು ಶಂಖಧ್ವಾನ ಏನಿದೆ, ನಿನ್ನ ಶಂಖಧ್ವಾನ, ಅಂಥ ಶಂಖಗಳನ್ನ, ಬೆಳ್ಳಕ್ಕೆ ಇರುವಂತಹ ಅಂಥ ಶಂಖಗಳನ್ನ ನಮಗೆ ಈ ವ್ರತಾನುಷ್ಠಾನಕ್ಕಾಗಿ ನೀನು ಕೊಡು ಅಂತ ಹೇಳಿ ಈ ಲಿಸ್ಟ್ನಲ್ಲಿ ಮೊದಲನೇ ಐಟಮ್ ಅನ್ನ ಗೋದಾದೇವಿ ಕೊಟ್ಟು, ಆ ರೀತಿಯಲ್ಲಿ ಈಗಾಗಲೇ ನಾವು ಬಹಳಷ್ಟು ಉಪನ್ಯಾಸಗಳಲ್ಲಿ ನೋಡಿರುವಂತಹ ಒಂದು ವಿಷಯವೇ. ಅದೇನು, ಶಂಖ ಯಾವುದಕ್ಕೆ ಮುಖ್ಯವಾಗಿ ನಾವು ನೋಡ್ತೇವೆ ಅಂತ ಅಂದ್ರೆ
ಋತುಕವದನ ಶಂಖಸ್ಪರ್ಶಾನೀತ್ಯ ಕದಾಚಿತ್ ಶಿರಸಿ ವಿಹಿತಾಯಾಃ ಸ್ವೇನ ಭೂಮ್ನಾ ತವೈವ ಸ್ತುತಿರ್ಯಮುಜಾತ ಮನ್ಮಕೇನಾತ್ಯ ದೀಯುಃ ಪಂಚರಣಪರಾಸ್ತೆ ಪಾದುಕೆ ಪಾಸ್ತದೋಷಾಃ ಅಂತ ಹೇಳಿ ಇಲ್ಲಿ ಸ್ವಾಮಿ ದೇಶಿಕರು ಪಾದುಕಾ ಸಹಸ್ರದಲ್ಲಿ ಆ ಧ್ರುವನ ಒಂದು ಚರಿತ್ರೆಯನ್ನು ತೋರಿಸಿ ಆ ಧ್ರುವನಿಗೆ ಯಾವ ರೀತಿ ಜ್ಞಾನ ಬಂತು ಅಂತ ನೋಡಿದ್ರೆ, ಎದುರುಗಡೆ ಶ್ರೀಮನ್ನಾರಾಯಣ ಪ್ರತ್ಯಕ್ಷ ಆಗಿ ಅವನ ತಪಸ್ಸಿಗೆ ಮೆಚ್ಚಿಕೊಂಡು ಆ ಶ್ರೀಮನ್ನಾರಾಯಣ ತನ್ನ ಎಡಗೈಯಲ್ಲಿ ಇರುವಂತಹ ಆ ಶಂಖವನ್ನ ತನ್ನ ಕೆನ್ನೆಗೆ, ಆ ಧ್ರುವನ ಕೆನ್ನೆಗೆ ಹಾಗೆ ಸ್ಪರ್ಶಿಸ್ತಾನೆ. ಆ ಧ್ರುವನ ಕೆನ್ನೆಗೆ ಸ್ಪರ್ಶಿಸಿದಾಗಿಂದ ಆ ಧ್ರುವ ಏನ್ ಕೇಳಬೇಕು ಅಂತ ಇರ್ತಾನೆ, ತನ್ನ ತಂದೆ ತೊಡೆ ಮೇಲೆ ಹೋಗಿ ಕೂತ್ಕೋಬೇಕು ಅಂತ ಕೇಳಬೇಕು ಅಂತ ಇರ್ತಾನೆ. ಆದರೆ ಧ್ರುವನ ಕೆನ್ನೆ ಸ್ಪರ್ಶ ಮಾಡಿದಾಗಿಂದ ಅದೆಲ್ಲ ಮರ್ತು ಹೋಗಿ ಅವನಿಗೆ ಎಲ್ಲದರ ಜ್ಞಾನವೂ ಅವನಿಗೆ ಬರುತ್ತೆ. ಆ ರೀತಿಯಲ್ಲಿ ಅಲ್ಲಿ ಋತುಕವದನ ಶಂಖಸ್ಪರ್ಶ ನೀತ್ಯ ಅಂತ ಹೇಳಿ ಯಾವ ರೀತಿ ಆ ಶಂಖಸ್ಪರ್ಶದಿಂದ ಅವನಿಗೆ ಜ್ಞಾನ ಬಂತೋ ಆ ರೀತಿಯಲ್ಲಿ ಆ ಪಾದುಕೆಗಳ ಸ್ಪರ್ಶದಿಂದ ನನಗೂ ಕೂಡ ಜ್ಞಾನ ಬಂದು ಈ ಪಾದುಕಾ ಸಹಸ್ರವನ್ನು ನಾನು ರಚನೆ ಮಾಡ್ತಾ ಇದ್ದೇನೆ ಹೊತ್ತು ಅದು ಬಿಟ್ರೆ ನನಗಾಗೆ ಯಾವುದೂ ಜ್ಞಾನ ಇಲ್ಲ ಅಂತ ಹೇಳಿ ಈ ಸ್ವಾಮಿ ದೇಶಿಕರು ಹೇಳ್ಕೊಳ್ತಾ ಇದ್ದಾರೆ. ಆ ರೀತಿಯಲ್ಲಿ ಇಲ್ಲಿ ஓல்மன சங்கங்கள் ஞானத்தையெல்லாம் நடுங்க முதல்வன ஓல்மன சங்கங்கள் பொய்ப்பாடுடையனவே ಶಾಲಪೆರುಂ ಪರೆಯೇ ಪಲ್ಲಾಂಡಿ ಶೈಪಾರೆ ಅಲ್ವಾ. ಆ ರೀತಿಯಲ್ಲಿ ಇಲ್ಲಿ ನೋಡುವಂತಹ ಶಂಖಗಳನ್ನ ಮೊದಲು ಗೋದಾದೇವಿ ಲಿಸ್ಟ್ ಔಟ್ ಮಾಡಿ ಹೇಳ್ತಾ ಇದ್ದಾರೆ. ಅದರ ನಂತರ ಓಲ್ಮನ ಶಂಗಂಗಳ್ ಪೋಯ್ಪಾಡುಡಯ್ಯನವೇ ಶಾಲಪೆರುಂ ಪರೆಯೇ ಪಲ್ಲಾಂಡಿ ಶೈಪಾರೆ. ಶಾಲಪೆರುಂ ಪರೆಯೇ ಅಂತ ಅಂದ್ರೆ ಅತ್ಯಂತ ದೊಡ್ಡ ದೊಡ್ಡ ಗಾತ್ರಗಳ ಬೇರಿ. ಈ ಬೇರಿಗಳನ್ನ ಇವತ್ತಿಗೂ ಸಹ ನಮ್ಮ ಕೆಲವೊಂದು ಮಠಗಳಲ್ಲಿ, ಉದಾಹರಣೆಗೆ ನಮ್ಮ ಆಹೋಗಿಲ ಮಠದಲ್ಲೂ ತಮ್ಮ ವಿಶ್ವರೂಪ ಆರಾಧನೆಯ ಸಮಯದಲ್ಲಿ ಇದನ್ನು ಉಪಯೋಗಿಸಿ ಅವನ ಕೈಂಕರ್ಯಕ್ಕೆ ನಾವು ನೋಡಬಹುದು. ವಿಶ್ವರೂಪ ಆರಾಧನೆಯಲ್ಲಿ ಈ ಒಂದು ಬೇರಿಗಳನ್ನು ಉಪಯೋಗಿಸ್ತಾರೆ. ಆ ರೀತಿಯಲ್ಲಿ ಈ ಬೇರಿಗಳನ್ನ ನಿನ್ನ ಪೂಜೆಗೆ, ನಿನ್ನ ಕೈಂಕರ್ಯಕ್ಕೆ ನಮಗೆ ಕರುಣಿಸು ಅಂತ ಹೇಳಿ ಇಲ್ಲಿ ಕೇಳ್ತಾರೆ. ಆ ರೀತಿಯಲ್ಲಿ ಗೋದಾದೇವಿ ಆ ಬೇರಿಗಳನ್ನ ಎರಡನೇ ಐಟಮ್ ಆಗಿ ಲಿಸ್ಟ್ ಅಲ್ಲಿ ಹಾಕಿದ್ವಿ. ಮೊದಲನೇ ಐಟಮ್ ಯಾವುದು? ಶಂಖಂಗಳ್ ಅಂತ ಹೇಳಿ, ಪಾಂಚಜನ್ಯಮೆ ಅಂತ ಹೇಳಿ ನಿನ್ನ ಪಾಂಚಜನ್ಯಂತ ಶಂಖಗಳನ್ನ, ಹಾಗೇ ಬೆಳ್ಳಕ್ಕಿರುವಂತಹ ಶಂಖಗಳನ್ನ, ಅದೇ ಸುಂದರವಾದ ಆಕಾರವನ್ನ ಉಳ್ಳ ಶಂಖಗಳನ್ನ ನೀನು ನಮಗೆ ಕರುಣಿಸು ಅಂತ ಹೇಳಿ ಇಲ್ಲಿ ಗೋದಾದೇವಿ ಶಂಖವನ್ನ ಕೇಳಿದ್ಲು. ಅದರ ನಂತರ ಇಲ್ಲಿ ಶಾಲಪೆರುಂಪರೆಗೆ ಅಂತ ಹೇಳಿ ಆ ದೊಡ್ಡದಾದಂತಹ ಬೇರಿಗಳನ್ನ ಗೋದಾದೇವಿ ಕೇಳ್ತಾರೆ. ಈಗ ಅದೇ ಲಿಸ್ಟಲ್ಲಿ ನಾವು ನೋಡುವಂತಹ ಮುಂದಿನ ಐಟಮ್ ಯಾವುದು ಅಂದ್ರೆ ಕೋಲವಿಳಕ್ಕೆ ಕೊಡಿಯೇ ವಿಧಾನೆ. ಕೋಲವಿಳಕ್ಕೆ ಅಂತ ಅಂದ್ರೆ ಮತ್ತೆ ಈಗಾಗಲೇ ನಾವು ನೋಡಿದ್ವಿ ಅಲ್ವಾ, ಕುತ್ತು ಬೆಳಕೆರಿ ಅಂತ ಹೇಳಿ ಆ ದಾರಿಯಲ್ಲೆಲ್ಲ ಹೇಗೆ ದೀಪಗಳನ್ನ ಹಚ್ಚಿಟ್ಟಿರ್ತಾರೋ ಅದೇ ರೀತಿಯಲ್ಲಿ ನಿನ್ನ ಕೈಂಕರ್ಯಕ್ಕೆ ಈ ಒಂದು ವ್ರತ ಸಿದ್ಧಿಯಾಗುವುದಕ್ಕೆ ನನಗೆ ಈ ದೀಪಗಳು ಅನ್ನುವಂತಹ ಪದಾರ್ಥಗಳು ಬೇಕು ಅಂತ ಹೇಳಿ ಲಿಸ್ಟಲ್ಲಿ ಮೂರನೇ ಐಟಮ್ ಆಗಿ ಗೋದಾದೇವಿ ಕೋಲವಿಳಕ್ಕೆ ಅಂತ ಹೇಳಿ ಈ ದೀಪವನ್ನ ತೋರಿಸ್ತಾರೆ. ಆ ರೀತಿಯಲ್ಲಿ ನಾವೀಗಾಗಲೇ ನೋಡಿದ್ವಿ ಅಲ್ವಾ, ಯಾವ ಯಾವ ರೀತಿಯಾದ ದೀಪಗಳನ್ನ ನಾವು ನೋಡ್ಬೋದು ಅಂತ ಹೇಳಿ. ಆಳ್ವಾರರು ಆ ಒಂದು ಜ್ಞಾನ ದೀಪವನ್ನ ನಾರಣಕ್ಕೆ ವಿಳಕ್ಕೇಟ್ರಿನೇ ಅಂತ ಹೇಳಿ ತೋರಿಸಿದ್ರು. ಅದೇ ರೀತಿಯಲ್ಲಿ ನಮ್ಮ ಶ್ರೀಕೃಷ್ಣ ಯಾವ ದೀಪವನ್ನು ಹಚ್ಚಿದ ಅಂದ್ರೆ ಶ್ರೀಕೃಷ್ಣ ಹಚ್ಚಿದಂತಹ ದೀಪ ಆ ಭಗವದ್ಗೀತೆ ಅನ್ನುವಂತಹ ದೀಪ ಅಲ್ವಾ. ಆ ಭಗವದ್ಗೀತೆ ಅನ್ನುವಂತಹ ದೀಪವನ್ನ ಶ್ರೀಕೃಷ್ಣ ಯಾವುದರಿಂದ ಹಚ್ಚಿದಾನೆ ಅಂದ್ರೆ ದಯೆಯಿಂದಲೇ ಹಚ್ಚಿದ್ದಾನೆ. ಬೇರೆ ಏನೋ ಒಂದು ಆ ಅರ್ಜುನನಿಂದ ಏನೋ ಫೇವರ್ಸ್ ಎಲ್ಲ ಪಡ್ಕೊಂಡು ಆಮೇಲೆ ಈ ಭಗವದ್ಗೀತೆಯನ್ನು ಉಪದೇಶ ಮಾಡಲಿಲ್ಲ. ಯಾವುದೇ ರೀತಿಯಾದ ಫೇವರ್ಸ್ ಆಗಲಿ, ಇಂಥ ಬೇರೆ ಬೇರೆ ರೀತಿಯಾಗಿ ಅವನು ಏನೇನು ಪಡಿಬೋದು ಅದನ್ನೆಲ್ಲ ಪಡೆದು ಆಮೇಲೆ ಭಗವದ್ಗೀತೆ ಉಪದೇಶ ಮಾಡಿದ್ನ ಅಂದ್ರೆ ಇಲ್ಲ. ಕೇವಲ ದಯೆಯ ಕಾರಣ ಈ ಭಗವದ್ಗೀತೆಯನ್ನು ಉಪದೇಶ ಮಾಡಿದ. ಈ ರೀತಿಯಾಗಿ ಬಿಳಕ್ಕಾಗಿ ವೇಂಕಟವೆತ್ತಿನಿಲ್ ವಾಳು ವಿರೈಮಲರಾಯ್, ಅಲ್ಲಿ ಆ ತಿರುಮಲೈನಲ್ಲಿ ಇರುವಂತಹ ಆ ತಿರುಮಲಯಪ್ಪ ಅವನು ಹೇಗಿದ್ದಾನೆ, ಬಿಳಕ್ಕಾಗಿ ಅವನೇ ಒಂದು ದೀಪವಾಗಿ ಅಲ್ಲಿ ನಿಂತಿದ್ದಾನೆ. ಅವನೇ ಗೀತಾಚಾರ್ಯನಾಗಿ ಬಂದು ಅರ್ಜುನನಿಗೆ ಉಪದೇಶ ಮಾಡ್ದ ಅಂತ ಹೇಳಿ ಇಲ್ಲಿ ಈ ಒಂದು ದೀಪದ ಬಗ್ಗೆ ನಾವು ನೋಡಬಹುದು. ಆ ರೀತಿಯಲ್ಲಿ ಈ ದೀಪಗಳನ್ನ
ನೀನು ನಮಗೆ ಈ ವ್ರತಾನುಷ್ಠಾನಕ್ಕಾಗಿ ಅನುಗ್ರಹ ಮಾಡಬೇಕು. ಕೋಲವಿಳಕ್ಕೆ ಕೊಡಿಯೇ ವಿಧಾನವೇ. ಕೊಡಿ ಅಂತ ಅಂದ್ರೆ ಇಲ್ಲಿ ನಾವು ನೋಡುವಂಥದ್ದು, ಕೊಡಿ ಅಂದ್ರೆ ಧ್ವಜ. ಈ ಧ್ವಜವನ್ನ ನೀನು ನನಗೆ ಕರುಣಿಸಬೇಕು. ಯಾಕೆ ಅಂತ ಅಂದ್ರೆ, ನಾವು ಯಾವುದೇ ದೇವಸ್ಥಾನಗಳಲ್ಲಿ ಎಲ್ಲೇ ಹೋಗಿ ನೋಡಿದ್ರು ಸಾಮಾನ್ಯವಾಗಿ ಒಂದು ಬ್ರಹ್ಮೋತ್ಸವ ಇರುತ್ತೆ, ಒಂದೊಂದು ಸರಿ 2 ಬ್ರಹ್ಮೋತ್ಸವಗಳು ಇರುತ್ತೆ. ಒಂದು ಸಾರಿ ಚಿತ್ರೆ ಮಾಸ, ಇನ್ನೊಂದು ಸರಿ ಭಾದ್ರಪದ ಅಂಥ ಮಾಸಗಳಲ್ಲಿ ಬರುತ್ತೆ ಅಲ್ವಾ. ಆ ರೀತಿಯಲ್ಲಿ 2 ಬ್ರಹ್ಮೋತ್ಸವ ಆಗಲಿ ಒಂದಾಗಲಿ, ಅದು ಯಾವುದೇ ಸಮಯವಾಗಲಿ, ಆ ಬ್ರಹ್ಮೋತ್ಸವಕ್ಕೆ ಮುಂಚೆ ಆ ಮೊದಲನೇ ದಿನ ಮಾಡುವಂಥ ಕೆಲಸ ಏನು ಅಂದರೆ ಧ್ವಜಾರೋಹಣ ಅಲ್ವಾ. ಆ ಗರುಡ ಲಂಬದಲ್ಲಿ ಧ್ವಜಾರೋಹಣವನ್ನು ಮಾಡಿಯೇ ನಂತರ ಉತ್ಸವವನ್ನು ಆರಂಭಿಸೋದು. ಆ ರೀತಿಯಲ್ಲಿ ನಿನಗೆ ನಾವು ಈ ವ್ರತಾನುಷ್ಠಾನವನ್ನು ಮಾಡಬೇಕು ಅಂತ ಇದ್ದೀವಿ, ಅದರಲ್ಲಿ ಈ ರೀತಿಯಾದ ನಿನಗೆ ಉತ್ಸವಗಳನ್ನು ಕೂಡ ನಡೆಸ್ತೇವೆ, ಅದರಲ್ಲಿ ನೀನು ನನಗೆ ಈ ಧ್ವಜವನ್ನು ಕರುಣಿಸಬೇಕು ಅಂತ ಹೇಳಿ ಗೋದಾದೇವಿ ಈ ಧ್ವಜವನ್ನ ಕೇಳ್ತಾ ಇದ್ದಾರೆ. ಕೋಲಕ್ಕೆ ಕೊಡಿಯೇ ವಿತಾನಮೆ. ವಿತಾನಮೆ ಅಂತ ಅಂದ್ರೆ ಒಂದು ಚಪ್ಪರ. ನಾವು ಈ ರೀತಿಯಾಗಿ ಈ ಉತ್ಸವಗಳನ್ನೆಲ್ಲ ಮಾಡ್ತೀವಿ, ನಮಗೊಂದು ಶೇಡ್ ಬೇಕು, ಶೆಲ್ಟರ್ ಬೇಕು. ಅದಕ್ಕಾಗಿಯೇ ಈ ಒಂದು ಚಪ್ಪರವನ್ನು ನೀನೇ ನಮಗೆ ಕರುಣಿಸು ಅಂತ ಹೇಳಿ ಇಲ್ಲಿ ಗೋದಾದೇವಿ ಕೇಳ್ತಾರೆ. ಆ ರೀತಿಯಲ್ಲಿ ಇಲ್ಲಿ ಧ್ವಜಾರೋಹಣವನ್ನ ಮಾಡೋದಾದ್ರೆ, ಧ್ವಜಾರೋಹಣ ಮಾಡೋದು ಅಲ್ಲಿ ಯಾವುದನ್ನ ಸಿಗ್ನಿಫೈ ಮಾಡುತ್ತೆ ಅಂತ ಅಂದ್ರೆ ಅಲ್ಲಿರುವಂತಹ ಆ ಗರುಡಾಳ್ನ ಅಥವಾ ಗರುಡ ಅಲ್ವಾ. ಇಲ್ಲೂ ಕೂಡ ನಾವು ಆ ಗರುಡನನ್ನ ದರ್ಶನ ಮಾಡ್ಕೋಬಹುದು. ಆ ರೀತಿಯಲ್ಲಿ ಇಲ್ಲಿರುವಂತಹ ಗರುಡ ವಾಹನನಾಗಿದ್ದಾನೆ. ಅದೇ ಧ್ವಜದಲ್ಲಿ ನಾವು ನೋಡುವಂತಹ ಗರುಡ ಮೇಲೆ ಧ್ವಜದಲ್ಲಿ ಇರ್ತಾನೆ. ಆ ರೀತಿಯಲ್ಲಿ ಸ್ವಾಮಿ ದೇಶಿಕರು ತಮ್ಮ ಗರುಡ ಪಂಚಾಶತ್ನಲ್ಲಿ ತೋರಿಸ್ತಾರೆ. ಯೋಯಂ ಧತ್ತೆ ಸ್ವನಿಷ್ಠಂ ವನಮಪಿ ವರ ಸ್ಪರ್ಶಿತೋ ಏನ ಯಸ್ಮೈ ಯಸ್ಮಾದ್ ಯಸ್ಯಾಹ ವಶ್ರೀ ವಿಧದತಿ ಭಜನಂ ಯತ್ರ ಯತ್ರೇತಿ ಸಂತಃ ಪ್ರಾಯೋ ದೇವಸ್ಸ ಯುಕ್ತಂ ಹರಿಗರುಡ ಭಿದಾ ಕಲ್ಪಿತಾರೋಹವಾಹ ಸ್ವಾಭಾವ್ಯ ಸ್ವಾತ್ಮಭವ್ಯ ಪ್ರತಿಶತು ಶಕುನಿಹಿ ಭ್ರಕ್ಯ ಸತ್ಪ್ರತ್ಮತಾನ್ನಃ ಅಂತ ಹೇಳಿ ಇಲ್ಲಿ ಸ್ವಾಮಿ ದೇಶಿಕರು ಈ ಗರುಡ ಪಂಚಾಶತ್ನಲ್ಲಿ ಏನ ತೋರಿಸ್ತಾ ಇದ್ದಾರೆ ಅಂದ್ರೆ, ಗರುಡ ಒಂದು ಸಮಯ ಒಂದು ವರವನ್ನ ಕೇಳಿದ್ದಾನೆ. ಯಾರ ಬಳಿ ಅಂದ್ರೆ ಆ ಶ್ರೀಮನ್ ನಾರಾಯಣನ ಬಳಿ. ಏನು ವರ ಅಂತ ಅಂದ್ರೆ, ಯಾರಾದ್ರೂ ಹೀಗೂ ವರ ಕೇಳ್ದಾರ ಅಂತ ಅಂದ್ರೆ ಹೌದು, ಆ ಗರುಡ ಕೇಳ್ದ. ಏನ್ ವರ ಕೇಳ್ದ ಅಂದ್ರೆ, ನಾನು ಯಾವಾಗಲೂ ನಿನ್ನ ಜೊತೆ ಇರಬೇಕು. ಸರಿ, ಅದು ಹೇಗೆ ಅಂದ್ರೆ, ನಾನು ನಿನ್ನ ಜೊತೆ ಯಾವಾಗಲೂ ನಿನ್ನ ಮೇಲೆ ಇರಬೇಕು ಅಂತ ಗರುಡ ಕೇಳ್ತಾನೆ. ಅದೇ ಸಮಯದಲ್ಲಿ ನಿನ್ನ ಕೆಳಗೂ ನಾನು ಇರಬೇಕು ಅಂತ ಗರುಡ ವರ ಕೇಳಿದಕ್ಕೆ ಒಂದೇ ಸಮಯದಲ್ಲಿ ಅವನು ಮೇಲೂ ಇದ್ದಾನೆ, ಕೆಳಗೂ ಇದ್ದಾನೆ. ಧ್ವಜದಲ್ಲಿ ಆ ಗರುಡ ಕಂಬದಲ್ಲಿ ನಾವು ಆ ಧ್ವಜವಾಗಿ ಆ ಗರುಡನನ್ನ ಶ್ರೀಮನ್ ನಾರಾಯಣನ ಮೇಲೆ ನೋಡಿದ್ರೆ, ಇಲ್ಲಿ ಗರುಡನಾಗಿ ವಾಹನನಾಗಿ ಆ ಶ್ರೀಮನ್ ನಾರಾಯಣನ ಕೆಳಗೆ ಇದ್ದಾನೆ ಗರುಡ ಅಲ್ವಾ. ಆ ರೀತಿಯಲ್ಲಿ ಎರಡೂ ಕಡೆ, ಮೇಲೆ ಕೆಳಗೆ ಎರಡೂ ಕಡೆ ಇರುವಂತಹ ಈ ಗರುಡನನ್ನ ಅಂದ್ರೆ ಶ್ರೀಮನ್ ನಾರಾಯಣನ ಮೇಲಕ್ಕೂ ಕೆಳಕ್ಕೂ ಇರುವಂತಹ ಇಂತಹ ಗರುಡನನ್ನ ನಾನು ಉಪಾಸನೆ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಇಂತಹ ಗರುಡಾಳ್ವಾನನ್ನ ಇಲ್ಲಿ ಉಪಾಸನೆ ಮಾಡ್ತಾ ಇದ್ದಾಳೆ ಗೋದಾದೇವಿ. ಅದಲ್ಲದೆ ಧ್ವಜ ಅನ್ನೋದು ಆ ಗರುಡನನ್ನೇ ತೋರಿಸುತ್ತೆ. ಆ ರೀತಿಯಲ್ಲಿ ಅದು ಧ್ವಜವಾಗಿರಲಿ ಅಥವಾ ವಾಹನನಾಗಿರಲಿ, ಎರಡೂ ಸಮಯದಲ್ಲಿ ಆ ಗರುಡ ನಮಗೆ ಪೂಜಾರ್ಹನು ಅಂತ ಹೇಳಿ ಇಲ್ಲಿ ಗೋದಾದೇವಿ ತೋರಿಸ್ತಾ ಇದೆ. ಪೂಜಾರ್ಹ ಮಾತ್ರ ಅಲ್ಲ, ಇಲ್ಲಿ ನಾವು ಸಾಮಾನ್ಯವಾಗಿ ಮತ್ತೊಂದು ವಿಷಯವನ್ನು ನೋಡೋದಾದ್ರೆ, ಒಬ್ಬರನ್ನ ನಾವು ಆಶುತೋಷಿ ಅಂತ ಕರಿತೀವಿ. ಆಶುತೋಷಿ ಅಂದ್ರೆ ಏನು? ಆಶುತೋಷಿ ಅಂತ ಅಂದ್ರೆ ಯಾರು ಬೇಗನೆ ವರಗಳನ್ನು ಕೊಡ್ತಾನೋ ಅವನಿಗೆ ಆಶುತೋಷಿ, ವರಗಳನ್ನು ನೆರವೇರಿಸ್ತಾನೋ ಅವನಿಗೆ ಆಶುತೋಷಿ ಎನ್ನುವಂತಹ ಹೆಸರು. ನಾವು ಸಾಮಾನ್ಯವಾಗಿ ಯಾರನ್ನ ಆಶುತೋಷಿ ಅಂತೀವಿ ಅಂದ್ರೆ ಆ ಪರಮಶಿವನನ್ನ ಆಶುತೋಷಿ ಅಂತೀವಿ. ಆ ರೀತಿಯಲ್ಲಿ ನಮಗೆ ವರಗಳನ್ನ ಬೇಗನೆ ನೆರವೇರಿಸೋನು ಆ ಪರಮಶಿವ, ಆದ್ದರಿಂದಲೇ ಅವನಿಗೆ ಆಶುತೋಷಿ ಅನ್ನೋ ಹೆಸರು. ಆದರೆ ನಮ್ಮ ಸ್ವಾಮಿ ರಾಮಾನುಜರ ದಾರಿಯಲ್ಲಿ ಆ ಪಂಥದಲ್ಲಿ ಅವರೂ ಕೂಡ ಒಬ್ಬನನ್ನ ಆಶುತೋಷಿ ಅಂತ ಕರೀತಾರೆ. ಅದು ಯಾರು ಅಂದ್ರೆ ನಮ್ಮ ಗರುಡಾಳ್ವ. ಆ ರೀತಿಯಲ್ಲಿ ಈ ಗರುಡನನ್ನು ಕೂಡ ನಾವು ಆಶುತೋಷಿ ಅಂತ ಕರಿತೀವಿ. ಆ ಆಶುತೋಷಿ
ಆಶುತೋಷಿ ಅಂತ ಅಂದ್ರೆ ನಾವು ಕೇಳ್ಕೊಂಡಂತಹ ಪ್ರಾರ್ಥನೆಗಳನ್ನ ಇಮ್ಮಿಡಿಯೇಟ್ ಆಗಿ ಆದಷ್ಟು ಬೇಗ ನೆರವೇರಿಸುವನು ಈ ಗರುಡಾಳ್ವ. ಆ ರೀತಿಯಲ್ಲಿ ಆ ಗರುಡಾಳ್ವ ಆ ಶ್ರೀಮನ್ನಾರಾಯಣನ ಕೆಳಕ್ಕೆ ವಾಹನನಾಗಿ ಶ್ರೀಮನ್ನಾರಾಯಣನ ಮೇಲಕ್ಕೆ ಧ್ವಜವಾಗಿ ಇದ್ದಾನೆ. ಆದ್ದರಿಂದಲೇ ಅವನು ನಮಗೆ ಪೂಜಾರ್ಹ ಮತ್ತು ಅವನು ಆಶುತೋಷಿಯಾಗೂ ಇದ್ದಾನೆ. ವಿಧಾನ ಅಂತ ಅಂದ್ರೆ ನಾವೀಗಾಗಲೇ ನೋಡಿದ ಹಾಗೆ ಅದು ಒಂದು ಚಪ್ಪರವನ್ನ ತೋರಿಸುತ್ತೆ. ಈ ವ್ರತಾನುಷ್ಠಾನ ಮಾಡಬೇಕಾದ್ರೆ ನಮ್ಗೊಂದು ಶೇಡ್ ಬೇಕು, ಶೆಲ್ಟರ್ ಬೇಕು ಅಂತ ಗೋದಾದೇವಿ ಕೇಳಿದ್ರಿಂದ ಆ ಚಪ್ಪರವನ್ನ ಇದು ತೋರಿಸುತ್ತೆ. ಅದು ಮಾತ್ರ ಅಲ್ಲ, ಇದು ಬೀಸಣಿಗೆಯನ್ನು ತೋರಿಸುತ್ತೆ. ಈ ರೀತಿಯಾಗಿ ಗೋದಾದೇವಿ ಶಂಖಗಳಿಂದ ಆರಂಭಿಸಿ ಲಿಸ್ಟ್ ಹಾಕ್ತಾ ಹೋದ್ಲು. ಈಗಾಗಲೇ ಒಂದು 4-5 ಐಟಮ್ ಆಗೋಯ್ತು ಅಲ್ವಾ. ಈಗಾಗಲೇ 5 ಪದಾರ್ಥಗಳನ್ನ ಗೋದಾದೇವಿ ಕೇಳಿದ್ದಾರೆ. ಆ ರೀತಿಯಲ್ಲಿ ಈ ಗೋದಾದೇವಿ ಯಾರು ಅಂತ ಅಂದ್ರೆ ಈ ಗೋದಾದೇವಿ ಆ ಭೂಮಿ ತಾಯಿಯ ಅವತಾರ. ಈಗಿರುವಂತಹ ಗೋದಾದೇವಿ ಈ ಎಲ್ಲಾ ಐಟಮ್ಸ್ ನ ಲಿಸ್ಟ್ ಮಾಡಿ ಕೇಳಿದ್ದಾಳೆ ಆ ಶ್ರೀಕೃಷ್ಣನ್ ಬಳಿ. ಈ ವಸ್ತುಗಳನ್ನ ನೀನು ನನಗೆ ಕರುಣಿಸಿದ್ರೆ ಆಗ್ಲೇ ನಮ್ಮ ಈ ವ್ರತ ಸಿದ್ಧಿಸುತ್ತೆ ಅಂತ ಹೇಳಿ ಗೋದಾದೇವಿ ಹೇಳ್ತಾಳೆ. ಅದರ ಜೊತೆಗೆ ಇಲ್ಲಿ ಕೊನೆಯ ಸಾಲಿನಲ್ಲಿ ನಾವು ನೋಡುವಂತಹ ವಿಷಯ ಏನು, ಆಲಿಗೆ ಇಲೆಯಾಯ್ ಅರುಳೇಯೋ ಎಂಪಾವಾಯ್ ಅಲ್ವಾ. ನೀನು ಯಾವುದರ ಮೇಲೆ ಮಲಗಿದ್ಯಾ ಅಂದ್ರೆ ಆ ಒಂದು ಆಲದ ಮರ, ಆ ಆಲದ ಮರದ ಮೇಲೆ, ಆ ಆಲದ ಮರದಲ್ಲಿ ಎಲೆಗಳಿವೆ. ಆ ಎಲೆಗಳು ಆ ದೊಡ್ಡದಾಗಿ ಏನೂ ಇಲ್ಲ, ಮೀಡಿಯಂ ಸೈಜ್ ಇದೆ ಅಲ್ವಾ. ಆ ಆಲದ ಮರಗಳ ಎಲೆಗಳು ಏನಿವೆ ಆ ಎಲೆಗಳ ಮೇಲೆ ಅಲ್ಲ, ಒಂದು ಎಲೆಯ ಮೇಲೆ ನೀನು ಒಂದು ಸಣ್ಣ ಮಗುವಾಗಿ ನಿನ್ನ ಒಂದು ಕಾಲು ಬೆರಳಿನ ಹೆಬ್ಬೆಟ್ಟು, ಆ ನಿನ್ನ ಟೋ ಅಂತ ಏನ್ ಕರಿತೀವಿ, ಅದನ್ನ ನೀನು ಬಾಯಿಗೆ ಇಟ್ಕೊಂಡಿದ್ಯಾ. ಯಾವಾಗ ಅಂತ ಅಂದ್ರೆ ಊಳಿ ಮುದಲ್ವನ್ ಉರುವನ್ ಪೋಲ್ ಮೇಯ್ಕರುತ್ತೆ ಅಂದ್ರೆ ಊಳಿ ಅಂದ್ರೆ ಪ್ರಳಯ ಕಾಲ. ಆ ರೀತಿಯಲ್ಲಿ ಪ್ರಳಯ ಬಂದಾಗ ಎಲ್ಲವನ್ನ ನೀನು ನಿನ್ನ ಹೊಟ್ಟೆಯ ಒಳಗೆ ಇಟ್ಕೊಂಡು, ಆಗಲೂ ಸಹ ನೀನು ಯಾವುದೋ ತುಂಬಾ ದೊಡ್ಡವನು ಅನ್ನೋ ರೀತಿಯಲ್ಲಿ ನಮ್ಗೆಲ್ಲ ನೀನು ಕಾಣಿಸೋದಿಲ್ಲ. ನೀನು ಹೇಗಿರ್ತೀಯ, ಒಂದು ಚಿಕ್ಕ ಮಗುವಾಗಿ ಆ ಒಂದು ಆಲದ ಮರದ ಎಲೆಯ ಮೇಲೆ, ಆ ಪ್ರಳಯ ಜಲದ ಮೇಲೆ ನೀನು ಇರ್ತೀಯ ಅಂತ ಹೇಳಿ, ಆ ಟೋನ ನೀನು ಬಾಗಿಟ್ಕೊಂಡು ಇರ್ತೀಯ ಅಂತ ಹೇಳಿ ಇಲ್ಲಿ ಗೋದಾದೇವಿ ತೋರಿಸ್ತಾರೆ. ಆ ರೀತಿಯಲ್ಲಿ ನಾವು ನೋಡೋದಾದ್ರೆ ಈ ಆಲಿಂಗಯಾಯ್ ಅರುಳೇಯೋ ನೆಪ್ಪಾವ ಎನ್ನುವಂತಹ ಈ ಒಂದು ಮಗುವಿನ ರೂಪದಲ್ಲಿ ಇರುವಂತಹ ಆ ಶ್ರೀಮನ್ನಾರಾಯಣನ ಒಂದು ಜ್ಞಾನ ಶ್ಲೋಕವನ್ನು ನೋಡೋದಾದ್ರೆ ಬಹಳಷ್ಟು ಜನಕ್ಕೆ ತಿಳಿದಿರ್ಬೋದು. ಪ್ರಸಿದ್ಧವಾದ ಶ್ಲೋಕ, ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶಯಂತಂ ವಟಸ್ಯ ಪತ್ರಸ್ಯ ಪುಟಯೇಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ ಅಂತ ಹೇಳಿ, ಆ ರೀತಿಯಾಗಿ ಇಲ್ಲಿ ಆ ಒಂದು ಅವನ ಆ ಬಾಲಂ ಮುಕುಂದಂ ಅಂತ ಹೇಳಿ ಅವನ ಧ್ಯಾನ ಶ್ಲೋಕವನ್ನ ನಾವು ನೋಡಬಹುದು. ಅದಲ್ಲದೆ ಇಲ್ಲಿ ಇವನಿಗೆ ಈ ಬಾಲಂ ಮುಕುಂದಂ ಅಂತ ನಾವು ಯಾರನ್ನ ಹೇಳ್ತೀವಿ, ಅವನಿಗೆ ಸಂಬಂಧಪಟ್ಟಿರುವಂತಹ ಒಂದು ಕಥೆಯನ್ನ ನಾವು ನೋಡೋದಾದ್ರೆ ಅದು ಯಾರ ಕಥೆ ಅಂತ ಅಂದ್ರೆ ಮಾರ್ಕಂಡೇಯ ಮುನಿಗಳು. ಮಾರ್ಕಂಡೇಯ ಮುನಿಗಳು ಒಂದು ಬಾರಿ ಎಲ್ಲವನ್ನ ಅವ್ರು ಮಾತ್ರ ಉಳ್ಕೊಂಡ್ಬಿಡ್ತಾರೆ ಪ್ರಳಯದಲ್ಲಿ. ಅದಕ್ಕೆ ಹಿಂದೆ ಕೂಡ ಬಹಳಷ್ಟು ಕಥೆಗಳಿವೆ, ಅವರು ಏನು ಕೂಡ್ಕೊಳ್ತಾರೆ ಏನು ಅನ್ನೋದು. ಆ ಕಥೆಗಳು ನಮಗೆ ಬೇಡ. ಆ ರೀತಿ ಪ್ರಳಯದಲ್ಲಿ ಅವ್ರು ಮಾತ್ರ ಉಳ್ಕೊಂಡ್ಬಿಡ್ತಾರೆ, ಎಲ್ಲವೂ ಅವನ ಹೊಟ್ಟೆ ಒಳಗೆ ಹೋಗಾಗಿದೆ. ಅವ್ರು ಮಾತ್ರ ಉಳ್ಕೊಂಡಿದ್ದಂತಹ ಸಮಯದಲ್ಲಿ ಏನಾಗತ್ತೆ ಅಂತ ಅಂದ್ರೆ ಶ್ರೀಕೃಷ್ಣ ಇನ್ನೂ ಯಾರು ಉಳ್ಕೊಂಡಿದ್ದಾರೆ ಅಂತ ಹೇಳಿ ಅವರನ್ನೂ ಸಹ ತನ್ನ ಹೊಟ್ಟೆ ಒಳಗೆ ತಗೊಳ್ತಾನೆ. ಆ ರೀತಿಯಲ್ಲಿ ಶ್ರೀಕೃಷ್ಣ ಆ ಮಾರ್ಕಂಡೇಯ ಮುನಿವರನ್ನು ಹೊಟ್ಟೆ ಒಳಗೆ ತಗೊಂಡಾಗ ಆ ಮಾರ್ಕಂಡೇಯರು ಶ್ರೀಕೃಷ್ಣನ ಹೊಟ್ಟೆ ಒಳಗೆ ಹೋಗಿ ಅಲ್ಲಿ ಇರುವಂತಹ 7 ಭುವನಗಳನ್ನುವಂತಹ ರೀತಿ 14 ಲೋಕಗಳನ್ನು ಎಲ್ಲ ನೋಡ್ತಾರೆ. ಮತ್ತೆ ಈಗಾಗಲೇ ಅದು ಎಷ್ಟೊತ್ತಲ್ಲಿ, ಫ್ಯೂ ಸೆಕೆಂಡ್ಸ್ ಅಲ್ಲಿ. ನಾವೀಗ ಅರೌಂಡ್ ದ ವರ್ಲ್ಡ್ ಇನ್ 60 days 50 days ಅಂತ ಎಲ್ಲ ನೋಡ್ತೀವಿ. ಆದ್ರೆ ಅರೌಂಡ್ ದ ವರ್ಲ್ಡ್ ಇನ್ 50-60 seconds ಮಾರ್ಕಂಡೇಯರು ನೋಡಿದ್ರು. ಆ ರೀತಿಯಲ್ಲಿ ಮಾರ್ಕಂಡೇಯರು ಇಡೀ ವರ್ಲ್ಡ್ ಟೂರ್ನ ಆ ಶ್ರೀಕೃಷ್ಣನ ಹೊಟ್ಟೆಯೊಳಗೆ ಮಾಡಿದ್ರು. ಅದರ ಜೊತೆಗೆ ಆಗ ಅವರಿಗೆ ಇಷ್ಟು ದಿನಗಳು ತಾನು ಹೇಗೆ ಎಲ್ಲೆಲ್ಲೋ ಅಲ್ಲಾಡ್ತಾ ಇದ್ದೆ, ಆ ಶ್ರೀಕೃಷ್ಣ ಪರಮತತ್ವ ಅನ್ನೋದು ಗೊತ್ತಾಗ್ಲಿಲ್ವಲ್ಲ ಅಂತ ಹೇಳಿ ನಂತರ ಅವನ ಹೊಟ್ಟೆಯೊಳಗೆ ಹೋಗಿ ಈ ರೀತಿಯಾಗಿ ಅರೌಂಡ್ ದ ವರ್ಲ್ಡ್ ಅವರು ಸುತ್ತಾ
ಸುತ್ತಾಡಿದ ಮೇಲೆ ಅವರಿಗೆ ಆ ಶ್ರೀ ಕೃಷ್ಣನೇ ಪರಮತತ್ವ ಅಂತ ಗೊತ್ತಾಗಿ ಆ ಪ್ರಳಯ ಕಾಲದ ನಂತರ ದಯೆಯಿಂದ ಅವನು ಆ ಜೀವನನ್ನ ಸೃಷ್ಟಿ ಮಾಡಬೇಕಾದ್ರೆ ಆ ಮಾರ್ಕಂಡೇಯರು ಹಾಗೇ ಹೊರಗೆ ಬಂದು ಮತ್ತೆ ಅವನನ್ನ ಅವರು ಉಪಾಸನೆ ಮಾಡಿ ಶ್ರೀ ಕೃಷ್ಣನನ್ನ ಮೋಕ್ಷವನ್ನ ಹೊಂದುತ್ತಾರೆ ಅನ್ನುವಂಥದ್ದು ಕಥೆ. ಆ ರೀತಿಯಲ್ಲಿ ಇಲ್ಲಿ ನೋಡೋದಾದ್ರೆ ಆಲಿನಿಲಯಾಯ್ ಅರುಳೇನೋರೆಂಬಾವ ಅಂತಂದ್ರೆ ಅವನು ಆ ಆಲದ ಮರದ ಎಲೆಯ ಮೇಲೆ ಮಲಗಿದ್ದಾನೆ, ಚಿಕ್ಕ ಮಗುವಾಗಿ ಮಲಗಿದ್ದಾನೆ. ಅದಕ್ಕೆ ಅಂತ ಅವನನ್ನ ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು. ಯಾಕೆ ಅಂದ್ರೆ ಅವನ ಹೊಟ್ಟೆಯಲ್ಲಿ ಇಡೀ 14 ಲೋಕಗಳನ್ನು ಮಾರ್ಕಂಡೇಯರು ಕೆಲವು ಸೆಕೆಂಡ್ಸ್ ನಲ್ಲಿ ಕಂಡ್ರು. ಆ ರೀತಿಯಲ್ಲಿ ಆ ಶ್ರೀ ಕೃಷ್ಣನನ್ನ ಬಾಲಮುಕುಂದಂ ಅಂತ ಆ ಒಂದು ವಟ ಎಲೆ, ವಟ ಅಂತ ಅಂದ್ರೆ ಆಲದ ಮರ, ಆ ಆಲದ ಮರದ ಮೇಲೆ ಈ ನಮ್ಮ ಶ್ರೀ ಕೃಷ್ಣ ಮಲಗಿರೋದ್ರಿಂದ ಹೀಗೆ ಚಿಕ್ಕ ಮಗುವಾಗಿ ಮಲ್ಕೊಂಡು ತನ್ನ ಕಾಲಿನ ಹೆಬ್ಬೆಟ್ಟನ್ನ ಬಾಯಿ ಇಟ್ಕೊಂಡಿರೋದ್ರಿಂದ ಅವನಿಗೆ ವಟ ಪತ್ರ ಶಾಯಿ ಅನ್ನುವಂತಹ ಹೆಸರು. ಗೋದಾದೇವಿ ಈ ಒಂದು ಪಾಶುರದ ಮೂಲಕ ಅವಳು ಗೋಪಿಕೆಯಾಗಿದ್ದರೂ ಸಹ ತನ್ನ ಸ್ವಂತ ಊರಿನಲ್ಲಿರುವಂತಹ ಶ್ರೀವಲ್ಲಿಪುತ್ತೂರಿನಲ್ಲಿ ಇರುವಂತಹ ಆ ವಟಪತ್ರ ಶಾಹಿಯನ್ನ ಗೋದಾದೇವಿ ಹಾಡಿ ತೋರಿಸ್ತಾರೆ. ಆ ರೀತಿಯಲ್ಲಿ ಪೆರಿಯಾಳ್ವಾರರು ಎಷ್ಟೋ ಕೈಂಕರ್ಯವನ್ನ ಈ ವಟಪತ್ರ ಶಾಹಿಗೆ ಮಾಡಿದ್ದಾರೆ. ಈಗಾಗಲೇ ಆ ಪೆರಿಯಾಳ್ವಾರರ ಆ ಪುತ್ರಿಯಾಗಿ ಅವತಾರ ಮಾಡಿದವಳೆ ನಮ್ಮ ಗೋದಾದೇವಿ. ಪುತ್ರಿಯಾಗಿ ಅಂತಂದ್ರೆ ಹೇಗೆ ಅಲ್ಲಿ ಸೀತೆ ಆ ಜನಕನಿಗೆ ಸಿಕ್ಕಿದ್ಲೋ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಅಯೋನಿಜೆಯಾಗಿ ಈ ಗೋದಾದೇವಿಯು ಸಹ ಅವತಾರ ಮಾಡಿದ್ರು. ಆ ರೀತಿಯಲ್ಲಿ ಈ ಗೋದಾದೇವಿಯ ಅವತಾರವು ಕೂಡ ಇಷ್ಟು ಮುಖ್ಯವಾದದ್ದು. ಅದರ ಜೊತೆಗೆ ಇಲ್ಲಿ ಗೋದಾದೇವಿ ತೋರಿಸುವಂಥದ್ದು ಆ ಬಾಲಮುಕುಂದಂ ಮನಸಾ ಸ್ಮರಾಮಿ ಅಂತ ಹೇಳಿ, ಆ ಆಲಿನಿಲಯ ಅರುಳೇನೋ ರೆಂಪಾವ ಅಂತ ಹೇಳಿ ಮಾರ್ಕಂಡೇಯರು ಆ ಆಲದ ಮರದ ಎಲೆಯ ಮೇಲೆ ಮಲಗಿರುವಂತಹ ಬಾಲಮುಕುಂದಂ ಅವನ ಹೊಟ್ಟೆಯ ಒಳಗೆ ಹೋಗಿ ಇಡೀ 14 ಲೋಕಗಳನ್ನು ಒಂದೇ ಸರಿ ಟೂರ್ ಮಾಡ್ಕೊಂಡು ಬಂದ್ರಲ್ಲ, ಆ ವಿಷಯವನ್ನು ಕೂಡ ಇಲ್ಲಿ ಗೋದಾದೇವಿ ತೋರಿಸ್ತಾರೆ. ಆ ರೀತಿಯಲ್ಲಿ ಗೋದಾದೇವಿ ಮಾಲೆ ಮಣಿವಣ್ಣ ಮಾರ್ಗಳಿ ನೀಗಾಡುವ ಅನ್ನುವಂತಹ ಈ ಪಾಶುರದಲ್ಲಿ ಬಹಳಷ್ಟು ವಿಷಯಗಳನ್ನ, ಮೊದಲಿಗೆ ಅವನು ಯಾವ ರೀತಿ ನಾವು ಪ್ರೀತಿ ಇಡೋದಕ್ಕೆ ಅರ್ಹನು, ಮಾಲೆ ಅಂತ ಅಂದ್ರೆ ಯಾವ ರೀತಿ ನಾವುಗಳು ಅವನ ಮೇಲೆ ಪ್ರೀತಿ ಇಡೋದಕ್ಕೆ ಅವನು ಅರ್ಹನು ಅನ್ನೋದು ಒಂದು ಅರ್ಥವಾದ್ರೆ, ಅದೇ ರೀತಿಯಲ್ಲಿ ಅಂಥ ಪ್ರೀತಿಯನ್ನೇ ಆಶ್ರಿತರ ಮೇಲೂ ಅವನು ಇಟ್ಟಿದ್ದಾನೆ ಅಂತ ಹೇಳಿ ಗೋದಾದೇವಿ ತೋರಿಸ್ತಾರೆ. ಆ ರೀತಿಯಲ್ಲಿ ಮಾಲೆ ಮಣಿವಣ್ಣ ಇಂಥ ಪ್ರೀತಿಯನ್ನು ಇಟ್ಟಿದ್ದಾನೆ, ಅದು ನಮ್ಗೆ ಗೊತ್ತಾಗಲ್ಲ ಅಂದ್ರೆ ಹಾಗಿಲ್ಲ. ಮಣಿವಣ್ಣ ಅವನು ಪಾರದರ್ಶಕವಾಗಿದ್ದಾನೆ. ಈಗ ಈ ಕನ್ನಡಕದಂತೆ ಈ ಕಡೆಯಿಂದ ನೋಡಿದ್ರೆ ಆ ಕಡೆ ಕಾಣುತ್ತೆ. ಆ ರೀತಿಯಲ್ಲಿ ಕಂಪ್ಲೀಟ್ ಟ್ರಾನ್ಸ್ಪರೆಂಟ್ ಆಗಿ ಅವನ ಮನಸ್ಸಲ್ಲಿ ಇರುವಂತಹ ಪ್ರೀತಿ ನಮಗೆ ಕಾಣುತ್ತೆ. ಅಷ್ಟು ಟ್ರಾನ್ಸ್ಪರೆಂಟ್ ಆಗಿ ಮಾಲೆ ಮಣಿವಣ್ಣ ಹೀಗಿರುವಂತಹ ನಿನ್ನನ್ನ ನಾನು ಈ ವ್ರತಾನುಷ್ಠಾನ ಮಾಡೋದಕ್ಕಾಗಿ ಪೂಜಿಸ್ತಾ ಇದ್ದೀನಿ. ಈ ವ್ರತಾನುಷ್ಠಾನಕ್ಕೆ ಇಂಥ ಪದಾರ್ಥಗಳನ್ನೆಲ್ಲ ನೀನು ಕೊಡು ಅಂತ ಹೇಳಿ ಶಾಸ್ತ್ರದಲ್ಲಿ ಗೋದಾದೇವಿ ತೋರಿಸ್ತಾಳೆ. ಇವೆಲ್ಲ ಸಾಮಾನ್ಯವಾದ ಅರ್ಥವಾದ್ರೆ, ಒಂದು ವಿಶೇಷವಾದ ಅರ್ಥವನ್ನ ನಾವು ನೋಡೋದಾದ್ರೆ, ಆರಂಭದಲ್ಲಿ ಗೋದಾದೇವಿ ಏನ್ ಹೇಳಿದ್ಲು? ಮಾಲೆ ಮಣಿವಣ್ಣ ಅಲ್ವಾ, ಪ್ರೀತಿಯನ್ನ ಇಡೋದಕ್ಕೆ ಅರ್ಹನು. ಆ ರೀತಿಯಲ್ಲಿ ಕೊನೆಯಲ್ಲಿ ಆಲಿನಿಲಯ ಎರುಳೇನೋರೆಂಪಾವ, ಅದಕ್ಕೆ ಮಾರ್ಕಂಡೇಯರ ಕಥೆಯನ್ನ ನೋಡಿದ್ವಿ. ಮಾರ್ಕಂಡೇಯರು ಮೊದಲು ಹೇಗೋ ಸುತ್ತುತ್ತಾ ಇದ್ರು, ಕೊನೆಯಲ್ಲಿ ಅವರು ಸುತ್ತಿದ್ದು ಇಡೀ ಬ್ರಹ್ಮಾಂಡವನ್ನ ಇಲ್ಲಿ ಅವನ ಹೊಟ್ಟೆಯೊಳಗೆ. ಅದಾದ್ಮೇಲೆ ಅವರು ಅವನನ್ನೇ ಉಪಾಸನೆ ಮಾಡುದು, ಅವನ ಮೇಲೆ ಪ್ರೀತಿ ಇಟ್ಟು ಅವನನ್ನೇ ಉಪಾಸನೆ ಮಾಡುದು ಅಲ್ವಾ. ಆ ರೀತಿಯಲ್ಲಿ ಮಾಲೆ ಅಂತ ಹೇಳಿ ನಿನ್ನ ಮೇಲೆ ಪ್ರೀತಿ ಇಡುವುದಕ್ಕೆ ನೀನು ಯಾವ ರೀತಿ ಅರ್ಹನೋ ಅಂತ ಹೇಳಿ ಅಲ್ಲಿ ಹೇಳಿದ್ಲು. ಕೊನೆಯಲ್ಲಿ ಆದಿನಿಲಯ ಅಂತ ಹೇಳಿ ಮಾರ್ಕಂಡೇಯರು ಈ ರೀತಿಯಲ್ಲಿ ನೀನು ಮಲಗಿರುವಂತಹ ಬಾಲಮುಕುಂದನಾಗಿ ನೀನು ಮಲಗಿದೆಯಾ, ಅಂತ ಬಾಲಮುಕುಂದನಾಗಿ ಮಲಗಿರುವಂತಹ ನಿನ್ನ ಹೊಟ್ಟೆಯೊಳಗೆ ಹೋಗಿ ಆ ಮಾರ್ಕಂಡೇಯರು ನಿನ್ನ ಮೇಲೆಯೇ ಪ್ರೀತಿ ಇಟ್ರು. ಯಾವುದಕ್ಕೆ? ನೀನು ಮಾಲೆ, ನೀನು ಪ್ರೀತಿಯನ್ನ ಇಡೋದಕ್ಕೆ ಅರ್ಹನಾದವನು ಅಂತ ಹೇಳಿ ಅಲ್ಲಿ ಮೊದಲ ಸಾಲಿನಲ್ಲಿ ಹೇಳೋದಕ್ಕೆ ಕೊನೆಯ ಸಾಲಿನಲ್ಲಿ ಗೋದಾದೇವಿ ಕನೆಕ್ಟ್ ಮಾಡಿ ತೋರಿಸ್ತಾಳೆ. ಇದೇ ರೀತಿ ನಾವು 16ನೇ ಪಾಶುರದಲ್ಲೂ ನೋಡಿದ್ವಿ, 13ನೇ ಪಾಶುರದಲ್ಲೂ ನೋಡಿದ್ವಿ ಅಲ್ಲ. ಇವತ್ತು 26 ನೋಡ್ತಾ ಇರೋದು. ಅದೇ 13ನೇ ಪಾಶುರದಲ್ಲಿ ನೋಡಿದ್ರೆ ಪುಳ್ಳಿಂಗಾಯಿ ಕೀಟಾನೆ ಒಲ್ಲ ಅರಕ್ಕನೆ ಅಂತ ನೋಡಿದ್ವಿ. ಅರಕ್ಕನ್ ಅಂದ್ರೆ ಯಾರು? ರಾಕ್ಷಸ. ರಾಕ್ಷಸರು ಯಾರು?
ಅವರು ನೈಟ್ ಟೈಮಲ್ಲಿ IT ಕಂಪ್ನಿಲಿ ಕೆಲಸ ಮಾಡೋರ ಥರ ಎಚ್ಚರ ಇರೋರು ಅಲ್ವಾ. ಆ ರೀತಿಯಲ್ಲಿ ಆ ರಾಕ್ಷಸರು ಯಾವಾಗಲೂ ನಿಶಾಚರರು ಆ ರಾತ್ರಿಯಲ್ಲೇ ಆಕ್ಟಿವ್ ಆಗಿರ್ತಾರೆ. ಈಗಿರುವಂಥ ರಾಕ್ಷಸರು ಅವರು ಯಾಕೆ ರಾತ್ರಿಯಲ್ಲಿ ಆಕ್ಟಿವ್ ಆಗಿರ್ತಾರೆ ಅಂದ್ರೆ ಅವರು ಬೇರೆ ಯಾರ ಕಣ್ಣಿಗೂ ಕಾಣಿಸ್ಕೋಬಾರ್ದಂತೆ, ಅವರ ಮಾಡುವಂತಹ ಕೆಲಸಗಳು ಯಾರೂ ನೋಟಿಸ್ ಮಾಡಬಾರ್ದು ಅಂತ ಹೇಳಿ ಅವರು ರಾತ್ರಿನೇ ಆಕ್ಟಿವ್ ಆಗಿರ್ತಾರೆ. ಆ ರೀತಿಯಲ್ಲಿ ನಮ್ಮ ಮನಸ್ಸು ಸಹ ಅದೇ ರೀತಿ ಅಂತ ಹೇಳಿ ಗೋದಾದೇವಿ ತೋರಿಸಿದ್ರು ಅಲ್ವಾ. ನಾವು ಯಾವುದೋ ಒಂದು ನಮ್ಗೆ ಗೊತ್ತು ಈ ಕೆಲಸ ಮಾಡಿದ್ರೆ ತಪ್ಪು ಅಂತ, ನಾವೆಲ್ಲರೂ ಮಾಡೋದೇ, ಯಾರು ಮಾಡದೇ ಇರೋರೇನು, ಈ ಕೆಲಸ ಮಾಡಿದ್ರೆ ತಪ್ಪು ಅನ್ನೋದು ನಮ್ಗೆ ಗೊತ್ತು, ಆದರೂ ಸಹ ನಾವು ಅದನ್ನು ಮಾಡ್ತೀವಿ. ಮಾಡಿಬಿಟ್ಟು ನೀವು ಯಾರು ಏನು ನೋಡಲಿಲ್ಲ, ನಾನು ಮಾಡಿಬಿಟ್ರೆ ಪರವಾಗಿಲ್ಲ ಅಂತ ಒಂದು ಸಮರ್ಥನೆ ಕೊಟ್ಕೊಳ್ತೀವಿ ನಮಗೆ ನಾವೇ. ಅದೇ ಯಾರಾದರೂ ನೋಡ್ತಾ ಇದ್ರೆ ಆ ಕೆಲಸ ಮಾಡಿಬಿಟ್ರೆ ನೀವು ನೋಡ್ಬಿಟ್ರು ಏನಾಗುತ್ತೋ ಅಂತ ಅಂದ್ಕೊಳ್ತೀವಿ. ಆ ರೀತಿಯಲ್ಲಿ ಆ ತಪ್ಪನ್ನು ಯಾರು ನೋಡದೇ ಇರೋರಿಗೂ ಪರವಾಗಿಲ್ಲ, ನೋಡ್ಬಿಟ್ರೆ ಅವಾಗ ನಮಗೆ ಕಷ್ಟ ಅಲ್ವಾ. ಆ ರೀತಿ ನಮ್ಮ ಮನಸ್ಸು ವರ್ತಿಸುತ್ತೆ ಆ ಒಂದು ಕಳ್ಳತನದಿಂದ ಅಂತ ಹೇಳಿ ರಾಕ್ಷಸರು ಹೇಗೆ ರಾತ್ರಿಯ ನೇರದಲ್ಲಿ ಸಂಚಾರ ಮಾಡ್ತಾರೋ ಅದೇ ರೀತಿ ಯಾರು ನೋಟಿಸ್ ಮಾಡದೇ ಇರೋಂಗೆ ನಮ್ಮ ಮನಸ್ಸು ಇಂಥ ಕಳ್ಳತನದ ಕೆಲಸಗಳನ್ನ ಮಾಡುತ್ತೆ ಅಂತ ಹೇಳಿ ಗೋದಾದೇವಿ ಆ 13ನೇ ಪಾಶುರದಲ್ಲಿ ತೋರಿಸಿದ್ಲು. ಅಲ್ಲಿ ಅರಕ್ಕನ್ ಅಂತ ಹೇಳಿ ರಾಕ್ಷಸನ್ನ ತೋರಿಸಿದ್ಲು. ರಾಕ್ಷಸ ಯಾರು? ಕಳ್ಳತನದಿಂದ ರಾತ್ರಿಯಲ್ಲಿ ಓಡಾಡುವವರು. ಅದೇ ರೀತಿಯಲ್ಲಿ ಕೊನೆ ಸಾಲಿನಲ್ಲಿ ಕಳ್ಳಂ ತವಿರ್ದು ಕಲಂತೇರುವರೆಂಪಾವಾಯ್, ಆ ಕಳ್ಳತನವನ್ನು ಬಿಡುವು ಮನಸ್ಸೆ ಅಂತ ಹೇಳಿ ಆ ಕೊನೆ ಸಾಲಿನಲ್ಲಿ ಹೇಳಿದ್ಲು ಗೋದಾದೇವಿ. ಅದೇ ರೀತಿ ಇಲ್ಲೂ ಸಹ ಮಾಲೆ ಅಂತ ಆರಂಭಿಸಿದ್ಲು, ಕೊನೆಯಲ್ಲಿ ಗೋದಾದೇವಿ ಆಲಿನಿಲಯ ಅಂತ ಹೇಳಿ ಆ ಮಾರ್ಕಂಡೇಯರು ಹೇಗೆ ಆ ಒಂದು ಬಾಲಮುಕುಂದಂ ಅವನ ಹೊಟ್ಟೆಯೊಳಗೆ ಹೋದ್ರು, ಟೂರನ್ನು ಮಾಡಿದ್ರು, ಮತ್ತೆ ಅವನನ್ನೇ ಉಪಾಸನೆ ಮಾಡಿದ್ರು, ಅವನಲ್ಲೇ ಪ್ರೀತಿ ಇಟ್ಟರು ಅನ್ನೋದನ್ನ ಗೋದಾದೇವಿ ಮೊದಲ ಸಾಲು ಕೊನೆಯ ಸಾಲು ಎರಡನ್ನೂ ಕನೆಕ್ಟ್ ಮಾಡಿ ಈ ಒಂದು ಪಾಶುರದಲ್ಲಿ ತೋರಿಸ್ತಾರೆ. ಆ ರೀತಿಯಲ್ಲಿ ಇವತ್ತು ನಾವು ನೋಡಿದಂತಹ ಈ ಪಾಶುರದಲ್ಲಿ ಗೋದಾದೇವಿ ಒಂದು ಲಿಸ್ಟ್ ಹಾಕಿ ಈ ಪದಾರ್ಥಗಳು ನನಗೆ ಬೇಕು ಅಂತ ಹೇಳಿ ಗೋದಾದೇವಿ ಕೇಳಿದ್ದಾಳೆ. ಈ ಪದಾರ್ಥಗಳು ಎಲ್ಲ ಬಂತ ಗೋದಾದೇವಿಗೆ ಇಲ್ವಾ ಅನ್ನೋದು ಮುಂದಿನ ಪಾಶುರದಲ್ಲಿ ನಮಗೆ ಉತ್ತರ ಸಿಗುತ್ತೆ. ಆ ರೀತಿಯಲ್ಲಿ ಆ ಉತ್ತರ ಏನು ಅನ್ನೋದನ್ನ ನಾವು ನಾಳೆಯ ಪಾಶುರದ ಉಪನ್ಯಾಸದಲ್ಲಿ ನೋಡೋಣ. ಇವಾಗ ನಾಳೆಯ ಪಾಶುರವನ್ನು ನಾವು ಹೇಳಿ ಇವತ್ತಿನ ಉಪನ್ಯಾಸವನ್ನ ಮುಗಿಸ್ಕೋಣ. கூடாரை வெல்லும் சீர் கோவிந்தா உந்தன்னை பாடி பறைகொண்டு யான் பெருசம்மானம் நாடு புகழும் பரிசினால் நன்றாக சூடகமே தோள்படையே தோடே செழிப்பூவே பாடகமே என்றமே பல்கலம் யாம் அணிவோம் ஆடை உடுப்போம் அதன் பின்னே பால் சோறு மூடனை பெய்து முழங்கை வழிவார கூடியிருந்து குளிர்ந்தேயோர் என்பாவாய். கவிதார்க்கிக சிம்ஹாய கல்யாண குணசாலினே ஸ்ரீமதே வெங்கடேஷாய வேதாந்த குரவே நமः. வாதித்யுப சிரோபுண்ட பஞ்சான பராக்கிரமः ஸ்ரீமான் வெங்கடநாதாய சிரம் விஜேதாம் புரி. श्रीमते श्री लक्ष्मी नृसिंहदिव्य पादुका सेवक श्रीमन् षडोप श्री नारायण यतीन्द्र महादेशिकाय नमः. श्रीमते श्रीमन् षडोप श्री रंगनाथ यतीन्द्र महादेशिकाय नमः. श्रीमते वात्स्य श्री कृष्णमार्य महादेशिकाय नमः. अस्मद्गुरुभ्यो नमः.